ಒಲವಿನ ಅಂತರಂಗ. 3 ದಿನದಿಂದ ನನ್ನನ್ನು ನಾನು ಎಷ್ಟೊಂದು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ಅದು ನನಗೆ ಮಾತ್ರ ಗೊತ್ತು. ಆದರೆ ಈಗ ನನಗೆ ಇನ್ನೂ ಸಮಾಧಾನ ಮಾಡಿಕೊಳ್ಳೋಕೆ ಆಗ್ತಾ ಇಲ್ಲ. ಸೌಮ್ಯಗೆ ಕಾರ್ತಿಕ್ ಮುಟ್ಟಿದ ತಕ್ಷಣ ಮೈಯೆಲ್ಲ ಒಂಥರ ಜುಮ್ ಅನ್ನಿಸ್ತು. ಅವಳು ಮೆಲ್ಲಗೆ ಹಿಂದೆ ತಿರುಗಿ ಕಾರ್ತಿಕ್ ಕತ್ತನ್ನು ಅಪ್ಪಿಕೊಂಡ್ಳು. ಕಾರ್ತಿಕ್ ಅವಳನ್ನು ತಟ್ಟನೆ ತನ್ನ ಹತ್ತಿರ ಎಳೆದುಕೊಂಡು ಅವಳ ಕಣ್ಣುಗಳಲ್ಲಿ ಕಳೆದು ಹೋಗಿ ತುಂಟನಗೆಯಿಂದ ಅಂದ, ರೆಡಿಯಾಗು ಸೌಮ್ಯ ಮೇಡಮ್. ಯಾಕಂದರೆ ಇವತ್ತು ನಾನು ನಿನಗೆ ಎಷ್ಟೊಂದು ಪ್ರೀತಿ ಮತ್ತು ನೆಮ್ಮದಿ ಕೊಡ್ತೀನಿ ಅಂದರೆ ನೀನೇ ಮತ್ತೆ ಮತ್ತೆ ಬೇಕು ಅಂತ ನನ್ನ ಕೇಳ್ತೀಯಾ? ಇವತ್ತಿನ ರಾತ್ರಿ ಬರೀ ನಿನ್ನ ಮತ್ತೆ ನನ್ನದೇ. ಕಾರ್ತಿಕ್ ಹೀಗೆ ಓಪನ್ ಆಗಿ ರೊಮ್ಯಾಂಟಿಕ್ ಆಗಿ ಹೇಳಿದ್ದನ್ನು ಕೇಳಿ ಸೌಮ್ಯ ಮುಖ ನಾಚಿಕೆಯಿಂದ ಕೆಂಪಾಯಿತು. ಅವಳು ತನ್ನ ಮುಖವನ್ನು ಕಾರ್ತಿಕ್ ಎದೆಗೆ ಮುಚ್ಚಿಕೊಂಡು, ಆದರೆ ಕಾರ್ತಿಕ್ ಅವಳ ಗದ್ದ ಹಿಡಿದು ಮುಖ ಮೇಲಕ್ಕೆ ಎತ್ತಿದ. ಅವನ ಕಣ್ಣಲ್ಲಿದ್ದ ಆ ಹುಚ್ಚು ಪ್ರೀತಿ ಸೌಮ್ಯಾಳನ್ನು ಪೂರ್ತಿ ಕರಗಿಸಿಯೇ ಬಿಡ್ತು. ಕಾರ್ತಿಕ್ ಅವಳನ್ನು ಎತ್ತಿಕೊಂಡು ಹೋಗಿ ಮೆಲ್ಲಗೆ ಬೆಡ್ ಮೇಲೆ ಮಲಗಿಸಿದ. ರೂಮ್ನಲ್ಲಿದ್ದ ಸಣ್ಣ ಬೆಳಕು ಹೊರಗೆ ಬೀಳ್ತಿರೋ ಸಣ್ಣ ಹನಿ ಮಳೆಯ ಮಧ್ಯೆ ಸೌಮ್ಯಾಳ ಉಸಿರಿನ ಸದ್ದು ಕೇಳಿಸ್ತಿತ್ತು. ಕಾರ್ತಿಕ್ ಸೌಮ್ಯಾಳನ್ನು ಪೂರ್ತಿಯಾಗಿ ತನ್ನತ್ತ ಎಳೆದುಕೊಂಡು ಅವಳ ತುಟಿಗಳನ್ನು ತಾನೇ ಆವರಿಸಿಕೊಂಡ. ಅವಳ ಈ ಮೈಯೆಲ್ಲ ಮುತ್ತು ಕೊಡೋಕೆ ಶುರು ಮಾಡಿದ. ಸೌಮ್ಯಾಳ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತಿತ್ತು. ಇಡೀ ಮೈಯಲ್ಲಿ ಒಂಥರ ಕರೆಂಟ್ ಪಾಸ್ ಆದಂಗೆ ಆಗ್ತಿತ್ತು. ಅಷ್ಟರಲ್ಲಿ ಕಾರ್ತಿಕ್ ಅವಳ ಅಂದಕ್ಕೆ ಮರಳಾಗಿ ಇಡೀ ಮೈಯನ್ನು ಪ್ರತಿಯೊಂದು ಜಾಗದಲ್ಲೂ ತುಂಬ ಶ್ರದ್ಧೆಯಿಂದ ಮುತ್ತು ಮಾಡೋಕೆ ಶುರು ಮಾಡಿದ. ಮೈಸೂರಿನ ಈ ದೊಡ್ಡ ಬಂಗಲೆಯ ರಾಜ ಗಂಭೀರವಾದ ರೂಮು ಇವತ್ತು ಪೂರ್ತಿ ಗುಲಾಬಿ ಹೂವಿನ ಘಮಘಮ ಸುವಾಸನೆಯಿಂದ ತುಂಬಿತ್ತು. ರೂಮ್ನಲ್ಲಿದ್ದ ಪ್ರತಿಯೊಂದು ವಸ್ತುವು ತುಂಬ ಅಚ್ಚುಕಟ್ಟಾಗಿ ಜೋಡಿಸಲ್ಪಟ್ಟಿದ್ರು. ಸೌಮ್ಯ ಕೆಂಪು ಬಣ್ಣದ ಸೀರೆಯಲ್ಲಿ ಮುಖ ಮುಚ್ಚಿಕೊಂಡು ಬೆಡ್ ಮೇಲೆ ಕೂತು ಕಾರ್ತಿಕ್ ಬರೋದಕ್ಕಾಗಿ ಕಾಯ್ತಾ ಇದ್ಲು. ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ಮನೆ ಹಳೆ ಕೆಲಸದವಳು ಗೌರಮ್ಮ ಅವಳನ್ನು ಇಲ್ಲಿ ಕೂರಿಸಿ ಹೋಗಿದ್ಲು. ಸೌಮ್ಯಾಳ ಮಾವ ಬದುಕಿದ್ರು, ಆದರೆ ಅತ್ತೆ ತೀರಿಕೊಂಡು ಸ್ವಲ್ಪ ದಿನಗಳಾಗಿತ್ತು. ಕಾರ್ತಿಕ್ಗೆ ತಂಗಿಯರಿದ್ದರು, ಯಾರೂ ಇರಲಿಲ್ಲ. ಅದಕ್ಕೆ ಮನೆಯಲ್ಲಿದ್ದ ವಯಸ್ಸಾದ ಅಜ್ಜಿ ಪಾರ್ವತಮ್ಮನವರ ಹಠಕ್ಕಾಗಿಯೇ ಈ ಮದುವೆ ನಡೆದಿದ್ದು. ಸೌಮ್ಯ ಮೆಲ್ಲಗೆ ತನ್ನ ಸೀರೆ ಸೆರಗನ್ನು ಪಕ್ಕಕ್ಕೆ ಸರಿಸಿ ಇಡೀ ರೂಮನ್ನು ಒಮ್ಮೆ ನೋಡಿದ್ಲು. ರೂಮ್ ಡೆಕೋರೇಷನ್ ಮತ್ತು ಜೋಡಣೆ ನೋಡಿದ್ರೇ ಗೊತ್ತಾಗುತ್ತಿತ್ತು ಈ ರೂಮಿನ ಒಡೆಯನಿಗೆ ಅಚ್ಚುಕಟ್ಟತನ ಅಂದರೆ ಎಷ್ಟು ಇಷ್ಟ ಅಂತ. ಇಡೀ ರೂಮನ್ನು ಫ್ರೆಶ್ ಗುಲಾಬಿ ಹೂಗಳಿಂದ ಸಿಂಗರಿಸಿದ್ದರು. ಕೂತು ಕೂತು ಸೌಮ್ಯಾಳಿಗೆ ನಡುವು ನೋವು ಬರೋಕೆ ಶುರುವಾಯಿತು. ಅವಳು ಗೋಡೆ ಗಡಿಯಾರ ನೋಡಿದ್ಲು. ಅಲ್ಲಿ ರಾತ್ರಿ 12 ಗಂಟೆಯಾಗಿತ್ತು. ಅವಳು ಸುಸ್ತಾಗಿ ದಿಂಬಿನ ಆಸರೆ ತೆಗೆದುಕೊಂಡು ಹೊರಗಿದ್ಲು. ಇದು ಪಕ್ಕಾ ಅರೇಂಜ್ ಮ್ಯಾರೇಜ್. ಸೌಮ್ಯ ಬರೀ ಕಾರ್ತಿಕ್ ಫೋಟೋ ಒಂದೇ ನೋಡಿದ್ದು. ಅವನ ಬಗ್ಗೆ ಅವಳಿಗೆ ಏನೂ ಗೊತ್ತಿರಲಿಲ್ಲ. ಅವಳ ಅಣ್ಣ ಎಲ್ಲಿ ಹೇಳಿದನೋ ಅಲ್ಲಿಗೆ ಸೌಮ್ಯ ಸುಮ್ಮನೆ ತನ್ನ ಜೀವನವನ್ನು ಅವನ ಹೆಸರಿಗೆ ಬರೆದು ಕೊಟ್ಟು ಬಿಟ್ಲು. ಇದನ್ನೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಅವಳಿಗೆ ಕಣ್ಣು ತುಂಬಿ ಬಂತು. ಸ್ವಲ್ಪ ಹೊತ್ತಿನ ನಂತರ ಸೌಮ್ಯಗೆ ಎಚ್ಚರವಾದಾಗ ರೂಮ್ ಹಾಗೆಯೇ ಇತ್ತು. ಗಡಿಯಾರದಲ್ಲಿ ರಾತ್ರಿ 2 ಗಂಟೆಯಾಗಿತ್ತು. ಸೌಮ್ಯಾಳಿಗೆ ತುಂಬ ಬೇಸರವಾಗಿ ಕಣ್ಣಲ್ಲಿ ನೀರು ಬಂತು. ಬಟ್ಟೆ ಬದಲಾಯಿಸಬೇಕೋ ಅಥವಾ ಹೀಗೆ ಕೂತಿರಬೇಕಾ ಅಂತ ಅವಳಿಗೆ ಅರ್ಥನೇ ಆಗ್ತಿರಲಿಲ್ಲ. ಅವಳು ಇದೇ ಯೋಚನೆಯಲ್ಲಿದ್ದಾಗ ಬಾಗಿಲು ತೆಗೆಯಿತು. ಕಾರ್ತಿಕ್ ಒಳಗೆ ಬಂದ. ಸೌಮ್ಯಾಳ ಹಾರ್ಟ್ ಬೀಟ್ ಜೋರಾಯಿತು. ಅವಳು ಸರಿ ಹೋಗಿ ಕೂತು ತನ್ನ ಸೆರಗನ್ನು ಸರಿ ಮಾಡಿಕೊಂಡಳು. ಗೋಲ್ಡನ್ ಕಲರ್ ಶೇರ್ವಾನಿ ಹಾಕಿಕೊಂಡು ನೀಟಾಗಿ ಬಾಚಿ ಕೂದಲು ಮುಖದಲ್ಲಿ ಸೀರಿಯಸ್ ಲುಕ್ ಇಟ್ಕೊಂಡು ಕಾರ್ತಿಕ್ ಅವಳ ಹತ್ತಿರ ಬಂದ. ಸೌಮ್ಯ ಭಯದಿಂದಲೇ ತಲೆ ತಗ್ಗಿಸಿದ್ಲು. ಇನ್ನೂ ಮಲ್ಬೇಕಿಲ್ವಾ ನೀನು? ಕಾರ್ತಿಕ್ ತುಂಬ ಕೂಲಾಗಿ ಉಡಾಫಿಯ ದಾಟಿಯಲ್ಲಿ ಕೇಳಿದ. ನಾನು ನಿಮಗಾಗಿ ಕಾಯ್ತಾ ಇದ್ದೆ, ಸೌಮ್ಯ ಸಣ್ಣ ಧ್ವನಿಯಲ್ಲಿ ಅಂದಳು, ಎಲ್ಲ ತಪ್ಪು ನನ್ನದೇ ಎನ್ನುವಂತೆ. ಕಾರ್ತಿಕ್ ತನ್ನ ಕೂದಲಿನಲ್ಲಿ ಕೈ ಆಡಿಸುತ್ತಾ ನಕ್ಕಿದ್ದ. ನನಗೋಸ್ಕರ ಕಾಯೋಕೆ ನಿನಗೆ ಯಾರು ಹೇಳಿದ್ದು? ಕಾರ್ತಿಕ್ ಮಾತಿನಿಂದ ಸೌಮ್ಯಾಳ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಅವನ ಮಾತುಗಳಿಂದ ತನ್ನ ಮಾನ ಹೋದ ಹಾಗೆ ಅನಿಸ್ತಿತ್ತು. ಕಾರ್ತಿಕ್ ತನ್ನ ಶೇರ್ವಾನಿ ತೆಗೆದು ಸೋಫಾದ ಮೇಲೆ ಎಸೆಯುತ್ತಾ ಅಂದ, ನಿನಗೇನು ಅನಿಸ್ತಿತ್ತು? ನಾನು ರೂಮ್ ಒಳಗೆ ಬಂದು ತುಂಬ ಪ್ರೀತಿಯಿಂದ ನಿನ್ನ ಮುಸುಗು ತೆಗಿತೀನಿ ಅಂತ ನೀನು ಅಂದುಕೊಂತೀಯಾ? ಇನ್ನು ಮೇಲಾದರೂ ಈ ತರಹದ ಆಸೆಗಳನ್ನು ಇಟ್ಕೋಬೇಡ. ಸೌಮ್ಯಾಳಿಗೆ ಅಳು ಬಂದೇ ಬಿಟ್ಟು. ಮೊದಲನೇ ರಾತ್ರಿಯಲ್ಲಿ ಗಂಡ ಈ ಥರ ಅಪಮಾನ ಮಾಡ್ತಾನೆ ಅಂತ ಅವಳು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಕಾರ್ತಿಕ್ ಅವಳ ಎದುರುಗಡೆ ಸೋಫಾದ ಮೇಲೆ ಕೂತು ಅಂದ, ಸೌಮ್ಯ, ನಾನು ಈ ಮದುವೆ ಮಾಡಿಕೊಂಡಿರೋದು ಬರೀ ನಮ್ಮ ಅಜ್ಜಿಯ ಒತ್ತಾಯಕ್ಕೆ ಅಷ್ಟೇ. ಇಲ್ಲಾಂದರೆ ನಿನ್ನನ್ನು ಹೆಂಡತಿ ಮಾಡಿಕೊಳ್ಳೋ ಯಾವ ಆಸೆಯೂ ನನಗಿರಲಿಲ್ಲ. ಅದಕ್ಕೆ ಇವತ್ತಿನಿಂದಲೇ
ಎಲ್ಲೆಗಳನ್ನು ನೀನು ತೀರ್ಮಾನಿಸಿಕೊ. ಈ ರೂಮಲ್ಲಿ ಇರಬೇಕು ಅಂದರೆ ನನ್ನ ರೂಲ್ಸ್ ಪ್ರಕಾರನೇ ಇರಬೇಕು. ನೆನಪಿರಲಿ, ಈ ರೂಮಿನ ವಿಷಯ ಹೊರಗೆ ಹೋಗಬಾರದು. ಈ ಬಾರಿ ಅವನ ಧ್ವನಿ ಸ್ವಲ್ಪ ಸಾಫ್ಟ್ ಆಗಿತ್ತು. ಸೌಮ್ಯ ಬಲೆಯಲ್ಲೇ ತಲೆ ಅಲ್ಲಾಡಿಸಿದಳು. ಎದ್ದೇಳು, ಬಟ್ಟೆ ಚೇಂಜ್ ಮಾಡಿಕೊ, ಕಾರ್ತಿಕ್ ಆರ್ಡರ್ ಮಾಡಿದ. ಸೌಮ್ಯ ತನ್ನ ಹೆವಿ ಲೆಹೆಂಗಾ ಎತ್ತಿಕೊಂಡು ಏಳೋಕೆ ಹೋದಾಗ ಕಾರ್ತಿಕ್ ಅವಳ ಹತ್ತಿರ ಬಂದು ಅಂದ, ಮೊದಲು ಈ ಮುಸುಕು ತೆಗಿ. ಈ ವೇಟ್ ತಡೆಯೋಕೆ ಆಗದೆ ಎಲ್ಲಾದರೂ ಕೆಳಗೆ ಬಿದ್ದು ಬಿಡ್ತೀಯಾ? ಈ ಶುಭ ಕೆಲಸವನ್ನು ನನ್ನ ಕೈಯಿಂದಲೇ ಮಾಡಿಸ್ಕೋಬೇಕು ಅಂತಿದ್ರೆ ಓಕೆ, ಮಾಡಿಬಿಡ್ತೀನಿ. ಕಾರ್ತಿಕ್ ನಗುತ್ತಾ ಅವಳ ಸೆರಗನ್ನು ಪಕ್ಕಕ್ಕೆ ಸರಿಸಿದವನೇ ಹಾಗೆಯೇ ನಿಂತುಬಿಟ್ಟ. ಲೈಟ್ ಮೇಕಪ್, ದಪ್ಪನೆಯ ಕಣ್ಣುರೆಪ್ಪೆಗಳು ತಗ್ಗಿಸಿಕೊಂಡು ನಿಂತಿದ್ದ ಸೌಮ್ಯ ಎಷ್ಟು ಮುಗ್ಧವಾಗಿ ಕಾಣಿಸ್ತಿದ್ಲು ಅಂದರೆ ಕಾರ್ತಿಕ್ ಒಂದು ನಿಮಿಷ ಶಾಕ್ ಆಗಿ ಹೋದ. ಸೌಮ್ಯಾಳಿಗೆ ಹೆಚ್ಚೆಂದರೆ 22ರಿಂದ 23 ವರ್ಷ ಇರಬಹುದು. ಅಜ್ಜಿ ತನಗಾಗಿ ಇಷ್ಟು ಚಂದದ ಹುಡುಗಿಯನ್ನು ಹುಡುಕುತ್ತಾರೆ ಅಂತ ಕಾರ್ತಿಕ್ ಅಂದುಕೊಂಡಿರಲೇ ಇಲ್ಲ. ಆದರೆ ತಕ್ಷಣವೇ ಅವನಿಗೆ ನೆನಪಾಯಿತು, ಈ ಮದುವೆಯಲ್ಲಿ ತನ್ನಿಷ್ಟ ಇರಲಿಲ್ಲ ಅಂತ. ಅವನು ತಕ್ಷಣ ಹಿಂದೆ ಸರಿದ. ಸೌಮ್ಯ ಉಸಿರು ಬಿಗಿ ಹಿಡಿದು ಬೇಗ ಬೇಗ ಡ್ರೆಸ್ಸಿಂಗ್ ರೂಮ್ಗೆ ಹೊರಟು ಹೋದಳು. ಕಾರ್ತಿಕ್ ತನ್ನ ಮುರಿದ ಸ್ವಭಾವದ ಮೇಲೆ ತನಗೆ ಕೋಪ ಬಂತು. ಅವನು ಕಾರ್ಬೋರ್ಡ್ನಿಂದ ತನ್ನ ಬಟ್ಟೆ ತೆಗೆದುಕೊಂಡು ವಾಶ್ರೂಮ್ಗೆ ಹೋದ. ಕಾರ್ತಿಕ್ಗೆ ಈಗಲೇ ಮದುವೆಯಾಗೋಕ್ಕೆ ಇಷ್ಟವಿರಲಿಲ್ಲ. ಆದರೆ ಅವನ ಅಜ್ಜಿ, ನನಗೆ ಇನ್ನೆಷ್ಟು ದಿನ ಆಯಸ್ಸು ಇದೆಯೋ ಗೊತ್ತಿಲ್ಲ, ಮೊಮ್ಮಗನ ಮುಖ ನೋಡೋನೇ ಕೊನೆ ಉಸಿರು ಬಿಡ್ತೀನಿ. ನಾನು ಎಲ್ಲಿಯವರೆಗೂ ಈ ಮನೆಯಲ್ಲಿ ಉಸ್ತುವಾರಿ ನೋಡ್ಕೊಳ್ಳಿ? ನನಗೂ ವಯಸ್ಸಾಯಿತು ಅಂತ ಹೆದರಿಸಿ, ಭಾವನಾತ್ಮಕವಾಗಿ ಬೆದರಿಸಿ ಈ ಮದುವೆ ಮಾಡಿಸಿದ್ರು. ಈಗ ಅವನು ತನ್ನ ಆ ಅಸಹಾಯಕತೆಯ ಸಿಟ್ಟನ್ನು ಈ ಮುಗ್ಧ ಸೌಮ್ಯಾಳ ಮೇಲೆ ತೀರಿಸಿಕೊಳ್ಳಲು ರೆಡಿಯಾಗಿದ್ದ. ಅವನು ಆಚೆ ಬಂದಾಗ ಸೌಮ್ಯ ಇನ್ನೂ ಒಳಗೆ ಇದ್ದಳು. ಕಾರ್ತಿಕ್ಗೆ ಕಿರಿಕಿರಿಯಾಗಿ ರೂಮಿನ ಎಲ್ಲ ಲೈಟ್ ಆಫ್ ಮಾಡಿದ. ನೈಟ್ ಲೈಟ್ ಆನ್ ಮಾಡಿ ಹೋಗಿ ಬೆಡ್ ಮೇಲೆ ಮಲಗಿದ. ಅಷ್ಟರಲ್ಲಿ ಡ್ರೆಸ್ಸಿಂಗ್ ರೂಮ್ ಬಾಗಿಲು ತೆಗೆದು ಸೌಮ್ಯ ಆಚೆ ಬಂದಳು. ಅವಳು ತಿಳಿ ಪಿಂಕ್ ಕಲರ್ ಸಿಂಪಲ್ ಡ್ರೆಸ್ ಹಾಕಿಕೊಂಡು ಕತ್ತಿನಲ್ಲಿ ದುಪ್ಪಟ್ಟ ಹಾಕಿಕೊಂಡಿದ್ದಳು. ಕಾರ್ತಿಕ್ ತನ್ನ ಕಣ್ಣುಗಳ ಮೇಲೆ ಕೈ ಇಟ್ಟುಕೊಂಡು, ಸೌಮ್ಯ ಅವನನ್ನು ಒಮ್ಮೆ ನೋಡಿ ಸುಮ್ಮನೆ ವಾಶ್ರೂಮ್ಗೆ ಹೋದಳು. ಮುಖದಲ್ಲಿದ್ದ ಮೇಕಪ್ ಎಲ್ಲ ತೊಳೆದು ಆಚೆ ಬಂದ ಮೇಲೆ ತನ್ನ ಕೂದಲು ಸರಿ ಮಾಡಿಕೊಂಡ್ಳು. ಈಗ ಏನು ಮಾಡೋದು ಅಂತ ಅವಳಿಗೆ ದಿಕ್ಕೇ ತೋಚಲಿಲ್ಲ. ಮೆಲ್ಲಗೆ ಬೆಡ್ ಕಡೆ ಹೆಜ್ಜೆ ಹಾಕಿದ್ಲು. ಅಷ್ಟರಲ್ಲಿ ಕಾರ್ತಿಕ್ ಗಂಭೀರ ಧ್ವನಿ ಕೇಳಿಸಿತು, ಅಲ್ಲಿ ಅಲ್ಲ, ಅಲ್ಲಿ ಹೋಗಿ ಸೋಫಾದ ಮೇಲೆ ಮಲಗು. ಕಾರ್ತಿಕ್ ಕಣ್ಣು ಮುಚ್ಚಿಕೊಂಡೇ ಹೊಸ ಆರ್ಡರ್ ಹಾಕಿದ. ಸೌಮ್ಯ ಅಸಹಾಯಕತೆಯಿಂದ ಅವನನ್ನು ನೋಡುತ್ತಾ ಸುಮ್ಮನೆ ಹೋಗಿ ಸೋಫಾದ ಮೇಲೆ ಮಲಗಿದಳು. ಕಣ್ಣು ಮುಚ್ಚಿದ್ದಷ್ಟೇ ತಕ್ಷಣವೇ ಒಂದು ದೊಡ್ಡ ದಿಂಬು ಹಾರಿ ಬಂದು ನೇರವಾಗಿ ಅವಳ ಮುಖಕ್ಕೆ ಬಿತ್ತು. ಸೌಮ್ಯ ಗಾಬರಿಯಾಗಿ ದಿಂಬು ಪಕ್ಕಕ್ಕಿಟ್ಟು ಸಿಟ್ಟಿನಿಂದ ಬೆಡ್ ಕಡೆ ನೋಡಿದಳು. ಕಾರ್ತಿಕ್ ಇಡೀ ಬೆಡ್ ಮೇಲೆ ಕಾಲು ಚಾಚಿ ಆರಾಮಾಗಿ ಮಲಗಿದ್ದ. ಸೌಮ್ಯಾಳಿಗೆ ವಿಪರೀತ ಕೋಪ ಬಂತು. ಆದರೆ ತನ್ನ ಪರಿಸ್ಥಿತಿ ನೋಡಿ ಸುಮ್ಮನಿರೋದು ಮೇಲು ಅನ್ಕೊಂಡ್ಲು. ಅದೇ ದಿಂಬನ್ನು ತಲೆ ಕೆಳಗೆ ಇಟ್ಟುಕೊಂಡು ಪಕ್ಕಕ್ಕೆ ತಿರುಗಿ ಮಲಗಿದ್ಲು. ಅವಳ ಕಣ್ಣಿನಿಂದ ನೀರು ಹರಿಯೋಕೆ ಶುರುವಾಯಿತು. ಮೊದಲನೇ ರಾತ್ರಿಯೇ ಈ ಥರ ಅಪಮಾನ ಮಾಡೋ ಗಂಡ ಸಿಗ್ತಾನೆ ಅಂತ ಅವಳು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಅವಳ ಕಣ್ಣಿನಿಂದ ನೀರು ಹರಿಯೋಕೆ ಶುರುವಾಯಿತು. ಮೊದಲನೇ ರಾತ್ರಿಯೇ ಈ ಥರದ ಅಪಮಾನ ಮಾಡೋ ಗಂಡ ಸಿಗ್ತಾನೆ ಅಂತ ಅವಳು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಅವಳು ಅಳ್ತಾ ಅಳ್ತಾ ಏನೇನೋ ಯೋಚನೆ ಮಾಡ್ತಾ ಮಲಗಿಬಿಟ್ಟಳು. ಬೆಳಗ್ಗೆ ಕಾರ್ತಿಕ್ ಎಚ್ಚರವಾದಾಗ ಎದ್ದು ಕೂತು ಮೊದಲು ಸೋಫಾದ ಮೇಲೆ ಮಲಗಿದ್ದ ತನ್ನ ಹೆಂಡತಿಯನ್ನು ನೋಡಿದ. ತನ್ನ ರೂಮ್ನಲ್ಲಿ ಆಗಿರೋ ಈ ಹೊಸ ಚೇಂಜಸ್ ನೋಡಿ ಬೆಳಗ್ಗೆನೇ ಅವನ ಮೂಡ್ ಆಫ್ ಆಯಿತು. ಅವನು ಕೋಪದಿಂದ ಹೊದಿಕೆ ತೆಗೆದು ಎದ್ದ. ಗೊತ್ತಿಲ್ಲ ಅದು ಮದುವೆಯ ಸಿಟ್ಟು ಅಥವಾ ತನ್ನ ಆಸ್ತಿಯ ಕೊಂಬೋ. ಅವನ ಹೆಜ್ಜೆಗಳು ತಾನಾಗಿಯೇ ಸೋಫಾ ಕಡೆ ಸಾಗಿದವು. ಅವನು ಮೆಲ್ಲನೆ ಹೆಜ್ಜೆ ಇಡುತ್ತಾ ಅವಳ ಹತ್ತಿರ ಬಂದು ಮಂಡಿಯೂರಿ ಕೂತು ಅವಳ ಮುಖ ನೋಡೋಕೆ ಶುರು ಮಾಡಿದ. ನಿದ್ದೆ ಮಾಡ್ತಿರೋ ಸೌಮ್ಯ ಯಾವುದೋ ಮುದ್ದಾದ ಗೊಂಬೆಯಂತೆ ಕಾಣ್ತಿದ್ಲು. ಕಾರ್ತಿಕ್ ಮನಸ್ಸು ಒಪ್ಪಿಕೊಳ್ತು, ಇವಳು ನಿಜಕ್ಕೂ ತುಂಬ ಚಂದ ಇದ್ದಾಳೆ ಅಂತ. ಅವನು ಮೆಲ್ಲನೆ ತನಗೆ ತಾನೇ ಹೇಳಿಕೊಂಡ, ಅಜ್ಜಿ ಬಲವಂತವಾಗಿ ಈ ಮದುವೆ ಮಾಡಿಸದೇ ಇದ್ದಿದ್ದರೆ ಬಹುಶಃ ನೀನು ನನಗೆ ಇಷ್ಟವಾದ ಹೆಂಡತಿ ಆಗ್ತಿದ್ದೆ. ಆದರೆ ಏನು ಮಾಡೋದು, ನಿನ್ನ ಗಂಡನಿಗೆ ಅಹಂಕಾರ ಜಾಸ್ತಿ. ತನ್ನಿಷ್ಟಕ್ಕೆ ವಿರುದ್ಧವಾಗಿ ಯಾರು ನಿರ್ಧಾರ ತೆಗೆದುಕೊಳ್ಳೋದು ಅವನಿಗೆ ಇಷ್ಟವಿಲ್ಲ. ಇವತ್ತು ನಿನ್ನಿಂದಾಗಿ ನಮ್ಮ ಅಜ್ಜಿ ನನ್ನನ್ನು ಬಲವಂತಪಡಿಸಿದ್ರು, ಆದರೆ ನನಗೆ ಶಿಕ್ಷೆ ಕೊಟ್ಟರು. ನೀನು ಅವರ ದೂರದ ಸಂಬಂಧಿಯ ಅನಾಥ ಮಗಳಾಗಿದ್ದಕ್ಕೆ ಅವರಿಗೆ ಈ ಸಂಬಂಧದ ಮೇಲಿದ್ದ ಪ್ರೀತಿಯಿಂದ ತಮ್ಮ ಮೊಮ್ಮಗನನ್ನೇ ಬಲಿಪಶು ಮಾಡಿದ್ರು. ಆದರೆ ನೀನು ಮಾತ್ರ ನನ್ನಿಂದ ಒಳ್ಳೆಯ ನಡವಳಿಕೆಯನ್ನು ಎಕ್ಸೆಪ್ಟ್ ಮಾಡಬೇಡ.
ಕಾರ್ತಿಕ್ ಕೈ ಚಾಚಿ ಸೌಮ್ಯಾಳ ಮುಖದ ಮೇಲಿದ್ದ ಕೂದಲನ್ನು ಪಕ್ಕಕ್ಕೆ ಸರಿಸಿದ. ಅವಳು ನಿದ್ದೆಯಲ್ಲಿ ಸ್ವಲ್ಪ ಕದಳಿದಳು, ಆದರೆ ಕಣ್ಣು ತೆರೆಯಲಿಲ್ಲ. ಅವಳ ಮುಗ್ಧ ಮುಖ ನೋಡಿ ಕಾರ್ತಿಕ್ಗೆ ಅಜ್ಜಿಯ ಮಾತು ನೆನಪಾಯಿತು. ಮದುವೆ ಅನ್ನೋದ್ರಲ್ಲಿ ಬಹಳ ಪವರ್ ಇರುತ್ತೆ ಕಾರ್ತಿಕ್. ಒಂದು ದಿನ ನೀನೇ ಸ್ವಂತ ನನ್ನ ಮುಂದೆ ಕೂತು ಆ ಹುಡುಗಿ ನಿನಗೆ ಪ್ರೀತಿಸ್ತಿದ್ದೀನಿ ಅಂತ ಒಪ್ಕೊಳ್ತೀಯ, ನನಗೆ ಥ್ಯಾಂಕ್ಸ್ ಹೇಳ್ತೀಯ. ಆ ಸಮಯದಲ್ಲಿ ಅವನು ಸಿಟ್ಟಿನಿಂದ ಉತ್ತರ ಕೊಟ್ಟು ಹೋಗಿದ್ದ. ಆದರೆ ಈಗ ಅನಿಸ್ತಾ ಇತ್ತು, ಮದುವೆಯಲ್ಲಿ ಪ್ರೀತಿ ತರೋ ಪವರ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಕಿತ್ತಾಟ ತರೋ ಶಕ್ತಿ ಖಂಡಿತ ಇದೆ ಅಂತ. ಕಾರ್ತಿಕ್ ತನ್ನ ಕೈಯನ್ನು ಹಿಂದೆ ತೆಗೆದುಕೊಂಡ. ಎದ್ದು ಡ್ರೆಸ್ಸಿಂಗ್ ರೂಮ್ಗೆ ಹೋದ. ಶವರ್ ತೆಗೆದುಕೊಂಡು ಆಚೆ ಬಂದಾಗ ಸೌಮ್ಯ ಇನ್ನೂ ಮಲಗಿದ್ದಳು. ಕಾರ್ತಿಕ್ ಪಕ್ಕದಲ್ಲಿದ್ದ ದಿಂಬನ್ನು ಅವಳ ಮುಖಕ್ಕೆ ಎಸೆದ. ಸೌಮ್ಯ ಗಾಬರಿಯಾಗಿ ಎದ್ದಳು. ಎದುರುಗಡೆ ರೆಗಡಿಯಾಗಿ ನಿಂತಿದ್ದ ಕಾರ್ತಿಕ್ನ ನೋಡಿ ಅವಳ ಮುಖದಲ್ಲಿದ್ದ ನಿದ್ದೆಯ ಮಂಪರು ತಕ್ಷಣ ಮಾಯವಾಯಿತು. ಎದ್ದೇಳು, ಇದು ನಿಮ್ಮಣ್ಣನ ಮನೆಯಲ್ಲ ಮಧ್ಯಾಹ್ನದವರೆಗೆ ಎತ್ತಿನ ಥರ ಮಲಗೋಕೆ. ಇದು ನನ್ನ ಮನೆ, ಇಲ್ಲಿ ನೀನು ನನ್ನಿಷ್ಟದಂತೆ ಇರಬೇಕು. ಕಾರ್ತಿಕ್ ಕನ್ನಡಿಯ ಮುಂದೆ ಕೂದಲು ಬಾಚಿಕೊಳ್ಳುತ್ತಾ ಅಂದ. ಸೌಮ್ಯ ನೀರು ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡಿದ್ಲು. ನಿನ್ನೆಯಿಂದ ಅವನು ಬರೀ ತನ್ನ ಇನ್ಸಲ್ಟ್ ಮಾಡ್ತಾನೇ ಇದ್ದಾನೆ. ಒಂದು ಪ್ರೀತಿಯ ಮಾತಂತೂ ಇರಲಿ, ಪ್ರೀತಿಯಿಂದ ನೋಡೋನೂ ಇಲ್ಲ. ಅವಳು ಗಡಿಯಾರ ನೋಡಿದ್ಲು. ಬೆಳಗ್ಗೆ 7 ಗಂಟೆಯಾಗಿತ್ತು. ಇಷ್ಟು ಬೇಗನೆ ಅವಳಿಗೆ ಲೇಟಾಗಿ ಎದ್ದಿದ್ದೀಯಾ ಅಂತ ಬೈತಿದ್ದ. ಈಗೇನು ಶಾಕ್ನಲ್ಲಿ ಇದ್ದೀಯಾ? ಎದ್ದು ರೆಡಿಯಾಗು, ಟಿಫಿನ್ ಮಾಡೋಕೆ ಹೊರಗಡೆ ಹೋಗಬೇಕು. ಕಾರ್ತಿಕ್ ಕನ್ನಡಿಯ ಮುಖಾಂತರ ಅವಳನ್ನು ನೋಡುತ್ತಾ ಅಂದ. ಸೌಮ್ಯ ತನ್ನ ನೀರು ತುಂಬಿದ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಎದ್ದು ಕಬೋರ್ಡ್ನಿಂದ ಬಟ್ಟೆ ತೆಗೆದುಕೊಂಡು ವಾಶ್ರೂಮ್ಗೆ ಹೋದಳು. ಕಾರ್ತಿಕ್ ಪರ್ಫ್ಯೂಮ್ ಹೊಡೆದುಕೊಂಡು ಬೆಡ್ ಮೇಲೆ ಕೂತು ಮೊಬೈಲ್ ನೋಡುತ್ತಾ ಅವಳು ಆಚೆ ಬರೋದಕ್ಕೆ ಕಾಯೋಕೆ ಶುರು ಮಾಡಿದ. ಸ್ವಲ್ಪ ಹೊತ್ತಿನಲ್ಲೇ ಅವಳು ಆಚೆ ಬಂದಳು. ಗಾಢವಾದ ಮತ್ತೆ ಮೆರೂನ್ ಕಲರ್ನ ಶೈನಿಂಗ್ ಫ್ರಾಕ್ನಲ್ಲಿ ಅವಳು ತುಂಬ ಮುದ್ದಾಗಿ ಕಾಣಿಸ್ತಿದ್ಲು. ಅವಳ ಒದ್ದೆ ಕೂದಲು ಬೆನ್ನ ಮೇಲೆ ಹರಡಿಕೊಂಡಿತ್ತು. ಹೆಗಲ ಮೇಲೆ ಸೆರಗನ್ನು ಅಚ್ಚುಕಟ್ಟಾಗಿ ಹಾಕಿಕೊಂಡಿದ್ಲು. ಅವಳ ಮುಗ್ಧ ಮುಖದಲ್ಲಿ ಬೇಸರ ಎದ್ದು ಕಾಣುತ್ತಿತ್ತು. ಅತ್ತಿದ್ದರಿಂದ ಕಣ್ಣುಗಳು ಕೆಂಪಗಾಗಿದ್ದವು. ಕಾರ್ತಿಕ್ ಒಂದು ತಂಪಾದ ನೋಟದಿಂದ ಅವಳನ್ನು ಮೇಲಿನಿಂದ ಕೆಳಗೊಳಗೆ ನೋಡಿ ಸೌಮ್ಯ ಕನ್ನಡಿಯ ಮುಂದೆ ನಿಂತು ಕೂದಲು ಬಾಚೋಕೆ ಶುರು ಮಾಡಿದಳು. ಕೂದಲನ್ನು ಮುಂಭಾಗದಿಂದ ರೋಲ್ ಮಾಡಿ ಹಿಂದೆ ಹಾಗೆಯೇ ಹರಿಬಿಟ್ಟಳು. ಅವಳಿಗೆ ತನ್ನ ಮೇಲೆ ಬರ್ತಿರೋ ಕಾರ್ತಿಕ್ನ ಕಣ್ಣುಗಳ ನೋಟ ಗೊತ್ತಾಗಿತ್ತು. ಆದ್ದರಿಂದ ಅವಳಿಗೆ ಇನ್ನೂ ಮುಜುಗರ ಅನಿಸ್ತಿತ್ತು. ಕಾರ್ತಿಕ್ ನೋಟದಲ್ಲಿದ್ದ ಆ ದಗೆಯನ್ನು ಸೌಮ್ಯ ಸ್ಪಷ್ಟವಾಗಿ ಅನುಭವಿಸಬಹುದಿತ್ತು. ಆದರೂ ಅವಳು ತಾನು ಸುಮ್ಮನಿದ್ದೀನಿ ಅಂತ ತೋರಿಸಿಕೊಳ್ಳೋಕೆ ಪೂರ್ತಿ ಯತ್ನ ಮಾಡಿದ್ಲು. ಆದರೂ ಕಾರ್ತಿಕ್ ಪಕ್ಕದಲ್ಲೇ ಇದ್ದಿದ್ದರಿಂದ ಅವಳ ಸಂಕೋಚಕ್ಕೆ ಸೌಮ್ಯಾಳ ಕೈಗಳು ಲಘುವಾಗಿ ನಡುಗುತ್ತಿದ್ದವು. ಅವಳು ಕನ್ನಡಿಯ ಮುಂದೆ ನಿಂತು ಶೃಂಗಾರ ಅಂತ ಬರೀ ಕಣ್ಣಿಗೆ ಲೈಟಾಗಿ ಮಸ್ಕರ ಹಚ್ಕೊಂಡ್ಲು. ತುಟಿಗೆ ಡಾರ್ಕ್ ಚಾಕ್ಲೇಟ್ ಕಲರ್ ಲಿಪ್ಸ್ಟಿಕ್ ಹಚ್ಚಿಕೊಂಡ್ಲು. ಅವಳ ಹಾಲಿನಂತಹ ಬಿಳಿ ಮೈ ಬಣ್ಣಕ್ಕೆ ಆ ಡಾರ್ಕ್ ಚಾಕ್ಲೇಟ್ ಬಣ್ಣ ದೇವತೆಯಂತೆ ಕಾಣಿಸ್ತಿದ್ಲು. ಅವಳ ಚಂದವನ್ನು ಇನ್ನು 100 ಪಟ್ಟು ಹೆಚ್ಚು ಮಾಡುತ್ತಿತ್ತು. ಇದಾದ ಮೇಲೆ ಅವಳು ಸೋಫಾದ ಮೇಲೆ ಕೂತು ಅವಳು ಸೆರಗನ್ನು ನೀಟಾಗಿ ತಲೆಯ ಮೇಲೆ ಹಾಕಿಕೊಂಡ್ಲು. ಈಗ ಕಾರ್ತಿಕ್ಗೆ ಹೊರಡೋಣ ಅಂತ ಹೇಗೆ ಹೇಳೋದು ಅನ್ನೋ ಗೊಂದಲದಲ್ಲಿದ್ದಳು. ಧೈರ್ಯ ತಂದುಕೊಂಡು ಕಣ್ಣೆತ್ತಿ ನೋಡಿದರೆ ಕಾರ್ತಿಕ್ ಸೋಫಾ ಮೇಲೆ ಕಾಲು ಚಾಚಿ ಕೂತು ಬೇಕು ಅಂತಾನೆ ಮೊಬೈಲ್ನಲ್ಲಿ ಬಿಸಿ ಇರೋ ಥರ ನಾಟಕ ಮಾಡ್ತಿದ್ದ. ಹೋಗೋಣವಾ? ಸೌಮ್ಯಾಳ ತುಟಿಯಿಂದ ತುಂಬ ಸಣ್ಣ ಧ್ವನಿ ಬಂತು. ಏನಾದರೂ ಅಂದ್ಯಾ? ಕಾರ್ತಿಕ್ ಮೊಬೈಲ್ನಿಂದ ಕಣ್ಣು ತೆಗೆಯದೆ ಮುಖ ಸೀರಿಯಸ್ ಆಗಿ ಇಟ್ಕೊಂಡು ಕೇಳಿದ. ಹೊರಗೆ ಟಿಫಿನ್ಗೆ. ಸೌಮ್ಯ ಕಣ್ಣು ತಗ್ಗಿಸಿ ಇನ್ನೊಮ್ಮೆ ಅಂದ್ಲು. ಇಲ್ಲ, ಈಗಲ್ಲ. ನಮ್ಮ ಮನೆಯಲ್ಲಿ ಯಾರು ಇಷ್ಟು ಬೇಗ ಟಿಫಿನ್ ಟೇಬಲ್ ಹತ್ತಿರ ಬರಲ್ಲ. ಎಲ್ಲರೂ ಆರಾಮಾಗಿ 8 ಗಂಟೆಯ ಮೇಲೆ ಏಳೋದು. ಅದಕ್ಕೆ ಸುಮ್ಮನೆ ಕೂತ್ಕೋ. ಹೊರಗೆ ಹೋಗೋಕ್ಕೆ ಅಷ್ಟೊಂದು ಆತುರ ಏತಕ್ಕೆ? ಅವನು ಉಡಾಫೆಯಾಗಿ ಹೇಳಿ ಮತ್ತೆ ಫೋನ್ನಲ್ಲಿ ಬ್ಯುಸಿಯಾದ. ಸೌಮ್ಯ ಆಶ್ಚರ್ಯ ಮತ್ತು ಸಿಟ್ಟು ಎರಡೂ ಸೇರಿಸಿ ಅವನನ್ನು ನೋಡೋಕೆ ಶುರು ಮಾಡಿದ್ಲು. ಇಷ್ಟೇ ತಾನೇ, ಕೆಲವು ನಿಮಿಷಗಳ ಮುಂಚೆಯಷ್ಟೇ ತನ್ನನ್ನು ಸೋಮಾರಿ, ತಡವಾಗಿ ಹೇಳ್ತೀಯಾ ಅಂತ ಬೈದಿದ್ದ ಮನುಷ್ಯ ಈಗ ತಾನೇ ಹೇಳ್ತಿದ್ದಾನೆ ಇನ್ನೂ ತುಂಬ ಬೇಗ ಇದೆ ಅಂತ. ಕಾರ್ತಿಕ್ನ ಈ 2 ನಾಲಿಗೆ ಆಟ ಅವಳನ್ನು ಒಳಗೊಳಗೆ ಉರಿಸ್ತಿತ್ತು. ಅವಳಿಗೆ ಇನ್ನೂ ತಡೆಯೋಕೆ ಆಗಲಿಲ್ಲ. ನೀವು ನನ್ನ ಜೊತೆ ಬೇಕು ಅಂತಾನೆ ಹೀಗೆ ಮಾಡ್ತಿದ್ದೀರಾ ಅಲ್ವಾ? ಸೌಮ್ಯ ದಿಢೀರನೆ ನೇರವಾಗಿ ಕಾರ್ತಿಕ್ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನೆ ಮಾಡಿದ್ಲು. ನಾನೇನು ಮಾಡ್ತಿದ್ದೀನಿ? ಕಾರ್ತಿಕ್ ಮೊಬೈಲ್ ಶಬ್ದದೊಂದಿಗೆ ಬಂದ್ ಮಾಡಿ ಸೋಫಾದಿಂದ ಎದ್ದು ಬಂದು ಅವಳ ತೀರಾ ಹತ್ತಿರ ನಿಂತುಕೊಂಡು ಸೌಮ್ಯ ಉತ್ತರ ಕೊಡೋಕೆ ಹೋದಳು. ಆದರೆ ಕಣ್ಣಲ್ಲಿ ಉಕ್ಕಿ ಬಂದ ನೀರು ಅವಳ ಗಂಟಲನ್ನು ಕಟ್ಟಿ ಹಾಕಿತ್ತು. ಅವಳು ಬಯಸಿದ್ರೂ ಒಂದು ಮಾತು ಆಡೋಕೆ ಆಗಲಿಲ್ಲ. ತನ್ನ ಮುಖವನ್ನು ಕೈಗಳಿಂದ ಮುಚ್ಚಿಕೊಂಡು ಅಳೋಕೆ ಶುರು ಮಾಡಿದ್ಲು. ಏನ್ ನಾಟಕ ಶುರು ಮಾಡಿದ್ದೀಯಾ ಬೆಳಗ್ಗೆನೆ? ಕಾರ್ತಿಕ್ ಕಿರಿಕಿರಿಯಿಂದ ಮೊಬೈಲ್ನ ಬೆಡ್ ಮೇಲೆ ಎಸೆದ. ಅವನ ಗಡುಚು ಧ್ವನಿಗೆ ಸೌಮ್ಯ ನಡುಗಿ ಹೋದಳು.
ಕಾರ್ತಿಕ್ ಮುಂದೆ ಬಂದು ಅವಳ ತೋಳನ್ನು ಗಟ್ಟಿಯಾಗಿ ಹಿಡಿದು ತನ್ನತ್ತ ಎಳೆದುಕೊಂಡು ಸೌಮ್ಯಳ ಕಣ್ಣಲ್ಲಿ ಈಗ ಭಯ ಮತ್ತು ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ಹೇಳು, ನಾನು ಏನು ನಿನ್ನ ಮೇಲೆ ಬೆಟ್ಟ ತಂದು ಕೆಡವಿದ್ದೀನಾ ಅಂತ ಹೀಗೆ ಕಣ್ಣೀರು ಸುರಿಸ್ತಿದ್ದೀಯಾ? ಅವನು ಸೌಮ್ಯಳ ಮುಂಗೈ ಮೇಲಿನ ಹಿಡಿತವನ್ನ ಇನ್ನೂ ಗಟ್ಟಿ ಮಾಡಿದ. ಬಿಡಿ, ನನಗೆ ನೋವಾಗ್ತಿದೆ. ಸೌಮ್ಯ ತನ್ನ ಕೈಯನ್ನು ಬಿಡಿಸಿಕೊಳ್ಳೋಕೆ ಟ್ರೈ ಮಾಡ್ತಾ ಸಣ್ಣ ದನಿಯಲ್ಲಿ ಚೀರಿದಳು. ಈ ಸಂಬಂಧವನ್ನು ನಾನು ನನ್ನಿಷ್ಟದಂತೆ ಆರಿಸಿಕೊಂಡಿಲ್ಲ ಸೌಮ್ಯ. ಈ ವಿಷಯವನ್ನು ನಾನು ನಿನಗೆ ಆಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ. ಈ ಮದುವೆ ನನಗೆ ಬರೀ ಒಂದು ಜವಾಬ್ದಾರಿ ಅಷ್ಟೇ, ಅದನ್ನು ನಾನು ನಿಭಾಯಿಸಿದ್ದೀನಿ. ಕಾರ್ತಿಕ್ ಅವಳ ಇನ್ನೊಂದು ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ನಾನು ಯಾವಾಗ ಅಂದೆ ನೀವು ನನ್ನನ್ನು ಮದುವೆಯಾಗಿ ಅಂತ? ನನಗೂ ಏನೂ ಆಸೆ ಇರಲಿಲ್ಲ ಈ ಮನೆ ಸೊಸೆಯಾಗೋಕೆ. ಸೌಮ್ಯ ಕಣ್ಣು ಮುಚ್ಚಿಕೊಂಡು ನಡುಗುವ ಧ್ವನಿಯಲ್ಲಿ ಎದುರಿಸಿ ಉತ್ತರ ಕೊಟ್ಟಳು. ಹಾಗಿದ್ರೆ ಈಗೇನು ಬೇಕು ನಿನಗೆ? ನಿನ್ನನ್ನು ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬೇಕಾ? ಕಾರ್ತಿಕ್ ಕಿಚಾಯಿಸೋ ಥರ ನಕ್ಕು ಅವಳ ಮುಖದ ಹತ್ತಿರ ಬಗ್ಗಿ ಕೇಳಿದ. ನಾನು ಹಾಗೆ ಹೇಳಲೇ ಇಲ್ಲ. ನೀವು ನನ್ನನ್ನು ಒಬ್ಬ ಮನುಷ್ಯನ ಥರ ನೋಡಿಕೊಂಡ್ರೆ ಸಾಕು. ನಿನ್ನೆ ರಾತ್ರಿಯಿಂದ ನೀವು ಬರೀ ನನ್ನನ್ನು ಅವಮಾನ ಮಾಡ್ತಾನೇ ಇದ್ದೀರಾ. ಸೌಮ್ಯಾಳ ಕಣ್ಣಿನಿಂದ ಕಣ್ಣೀರು ಜಾರಿ ಅವಳ ಕೆನ್ನೆಯ ಮೇಲೆ ಹರಿಯಿತು. ಚಾಕ್ಲೇಟ್ ಲಿಪ್ಸ್ಟಿಕ್ ಹಚ್ಚಿದ್ದ ಅವಳ ತುಟಿಗಳು ವಿಪರೀತ ನಡುಗುತ್ತಿದ್ದವು. ಒಂದು ಕ್ಷಣ ಕಾರ್ತಿಕ್ ಕಣ್ಣಿನಲ್ಲಿ ಮೆತ್ತಗಿನ ಭಾವ ಬಂತು. ಆ ಮುಗ್ಧ ಮುಖದಲ್ಲಿದ್ದ ಬೇಸರ ನೋಡಿ ಅವನಿಗೆ ಏನೂ ಅನಿಸಿತ್ತು. ಆದರೆ ತಕ್ಷಣವೇ ತನ್ನ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಂಡ. ನೆನಪಿಟ್ಟುಕೋ, ಇದು ಯಾವ ರೊಮ್ಯಾಂಟಿಕ್ ಸಿನಿಮಾನೂ ಅಲ್ಲ. ನಾನು ನಿನ್ನ ನಗರ ತಡೆಯೋಕೆ. ನಿನ್ನ ರೇಖೆಗಳೇನು ಅದನ್ನು ತಿಳಿದುಕೊಂಡು ಇರು. ಅವನು ಒಂದೇ ಏಟಿಗೆ ಸೌಮ್ಯಾಳನ್ನು ತಳ್ಳಿಬಿಟ್ಟ. ಸೌಮ್ಯ ತೂರಾಡಿ ಹೋಗಿ ಸೋಫಾದ ತುದಿಗೆ ಗುದ್ದಿಕೊಂಡಳು. ಕಾರ್ತಿಕ್ ಅವಳನ್ನು ಒಮ್ಮೆ ಕಲ್ಲು ಮನಸ್ಸಿನಿಂದ ನೋಡಿ ರೂಬಿನಿಂದ ಆಚೆ ಹೊರಟು ಹೋದ. ಸೌಮ್ಯ ಅಲ್ಲೇ ಸೋಫಾದ ಮೇಲೆ ಕುಸಿದು ಬಿದ್ದು ತನ್ನ ತೋಳಿನ ಮೇಲಾಗಿದ್ದ ಕೆಂಪು ಕಲೆಗಳನ್ನು ಸವರುತ್ತಾ ಮನಸ್ಸೋಲುವಂತೆ ಅತ್ತಳು. ತನ್ನ ಶೋಭನ ರಾತ್ರಿಯ ಬೆಳಕು ಇಷ್ಟೊಂದು ಕಹಿಯಾಗಿರುತ್ತದೆ ಅಂತ ಅವಳು ಅಂದ್ಕೊಂಡೇ ಇರಲಿಲ್ಲ. ಕೆಳಗೆ ತಲುಪಿದ ತಕ್ಷಣ ಕಾರ್ತಿಕ್ ನೋಡಿದ. ಹಾಲ್ನಲ್ಲಿ ಪೂರ್ತಿ ಶಾಂತಿ ಇತ್ತು. ಮನೆಯ ಹಿರಿಯರು ಇನ್ನು ತಮ್ಮ ರೂಮ್ನಲ್ಲೇ ಇದ್ದರು. ಅವನು ಸಿಟ್ಟಿನಲ್ಲೇ ಟಿವಿ ರಿಮೋಟ್ ತೆಗೆದುಕೊಂಡು ಫುಲ್ ಸೌಂಡ್ ಇಟ್ಟು ನ್ಯೂಸ್ ಚಾನೆಲ್ ಹಾಕಿದ. ಅವನ ತಲೆಯಲ್ಲಿ ಇನ್ನು ಸೌಮ್ಯಾಳ ಆ ಲಿಪ್ಸ್ಟಿಕ್ ಹಚ್ಚಿದ ಮುಖ ಮತ್ತೆ ನೀರು ತುಂಬಿದ ಕಣ್ಣುಗಳೇ ತಿರುಗುತ್ತಿತ್ತು. ಅವನು ಎಷ್ಟೇ ಟ್ರೈ ಮಾಡಿದ್ರು ಆ ಮುಗ್ಧತೆಯನ್ನು ತನ್ನ ಮನಸ್ಸಿನಿಂದ ತೆಗೆಯೋಕೆ ಆಗ್ತಾನೇ ಇರಲಿಲ್ಲ. ಆದರೆ ಅವನ ಅಹಂಕಾರ ಅವನನ್ನು ಮತ್ತೆ ಮೇಲೆ ಹೋಗದಂತೆ ತಡೆಯುತ್ತಿತ್ತು. ಅಷ್ಟರಲ್ಲಿ ಮನೆಯ ದೊಡ್ಡ ಚಿಕ್ಕಮ್ಮ ಅಲ್ಲಿಗೆ ಬಂದರು. ಕಾರ್ತಿಕ್ ಒಬ್ಬನೇ ಇರೋದನ್ನು ನೋಡಿ ಆಶ್ಚರ್ಯದಿಂದ ಅಂದರು. ಕಾರ್ತಿಕ್, ನೀನೊಬ್ಬನೇ ಇಲ್ಲಿದ್ದೀಯಾ? ಸೊಸೆಯಲ್ಲಿದ್ದಾಳೆ, ಅವಳನ್ನು ಯಾಕೆ ಜೊತೆಗೆ ಕರೆದುಕೊಂಡು ಬರಲಿಲ್ಲ? ಕಾರ್ತಿಕ್ ಕಿರಿಕಿರಿಯಿಂದ ಉತ್ತರ ಕೊಟ್ಟ. ಬರ್ತಾಳೆ ಬಿಡು, ಅವಳಿಗೆ ದಾರಿ ಗೊತ್ತಿದೆ ಚಿಕ್ಕಮ್ಮ. ಅವನನ್ನು ಸಿಟ್ಟಿನಿಂದ ನೋಡಿದ್ರೆ ಕಾರ್ತಿಕ್, ಅವಳು ಈ ಮನೆಗೆ ಹೊಸಬಳು. ಹೋಗು, ಗೌರವದಿಂದ ಅವಳನ್ನು ಕೆಳಗೆ ಕರೆದುಕೊಂಡು ಬಾ, ಇಲ್ಲಾಂದರೆ ನಿಮ್ಮ ದೊಡ್ಡಪ್ಪ ಬೈತಾರೆ. ಕಾರ್ತಿಕ್ ಗೊಣಗುತ್ತಾ ಮತ್ತೆ ಮೆಟ್ಟಿಲುಗಳ ಕಡೆ ನಡೆದ. ಮನೆಯ ಹಿರಿಯರ ಮಾತನ್ನು ಮೀರೋಕೆ ತನ್ನಿಂದ ಆಗಲ್ಲ ಅಂತ ಅವನಿಗೆ ಗೊತ್ತಿತ್ತು. ಅದು ಸೌಮ್ಯಾಳನ್ನು ನೋಡೋಕೆ ಇಷ್ಟ ಇರಲಿಲ್ಲ. ಇಲ್ಲದಿದ್ದರೆ ಕಾರ್ತಿಕ್ ನ್ಯೂಸ್ ಚಾನೆಲ್ ಸೌಂಡ್ ಜಾಸ್ತಿ ಮಾಡಿ ತಾನು ಟಿವಿಯಲ್ಲಿ ಬಿಸಿ ಇದ್ದೀನಿ ಅಂತ ತೋರಿಸಿಕೊಳ್ಳೋಕೆ ಟ್ರೈ ಮಾಡ್ತಿದ್ದ. ಆದರೆ ಅವನ ಗಮನ ಮಾತ್ರ ಪದೇ ಪದೇ ಮೆಟ್ಟಿಲುಗಳ ಕಡೆನೇ ಹೋಗುತ್ತಿತ್ತು. ಸುಮಾರು 15 ನಿಮಿಷಗಳ ನಂತರ ಸೌಮ್ಯ ಕೆಳಗೆ ಬರುವುದು ಕಾಣಿಸಿತು. ಅವಳು ತನ್ನ ಹೆವಿ ಬಟ್ಟೆ ಬದಲಾಯಿಸಿ ಈಗ ಸಿಂಪಲ್ ಅಂದರೆ ತುಂಬ ಚಂದದ ಚೂಡಿದಾರ ಹಾಕಿಕೊಂಡಿದ್ದಳು. ಆದರೆ ಅವಳ ಉಬ್ಬಿದ ಕೆಂಪಾಗಿದ್ದ ಕಣ್ಣುಗಳು ಅವಳು ಮೇಲೆ ಮನಸ್ಸಾರೆ ಅತ್ತಿದ್ದಾಳೆ ಅಂತ ಕಿರುಚಿ ಹೇಳುತ್ತಿದ್ದವು. ಕಾರ್ತಿಕ್ ಕಣ್ಣನ ಕೊನೆಯಿಂದ ಅವಳನ್ನು ನೋಡಿದ. ಆದರೆ ತಕ್ಷಣವೇ ತನಗೇನು ಸಂಬಂಧವೇ ಇಲ್ಲೋ ಅನ್ನೋ ಥರ ಮುಖ ಟಿವಿ ಕಡೆ ತಿರುಗಿಸಿಕೊಂಡ. ಸೌಮ್ಯ ಮೆಲ್ಲಗೆ ನಡೆದು ಹಾಲ್ಗೆ ಬಂದಳು. ಅಲ್ಲಿ ಕಾರ್ತಿಕ್ ತಂದೆ ಅಂದರೆ ಅವಳ ಮಾವ ಕೂತಿದ್ದರು. ಸೌಮ್ಯ ಬಗ್ಗೆ ಅವರ ಕಾಲಿಗೆ ನಮಸ್ಕರಿಸಿ ಮೆಲ್ಲಗೆ ಅಂದ್ಲು. ನಮಸ್ಕಾರ ಮಾವಯ್ಯ. ಮಾವಯ್ಯ ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈ ಇಟ್ಟು ನಕ್ಕು ಅಂದರು. ಚೆನ್ನಾಗಿರು ಮಗಳೇ, ಎಚ್ಚರವಾಯ್ತಾ ನನ್ನ ಮುದ್ದು ಸೊಸೆಗೆ? ರಾತ್ರಿ ನಿದ್ದೆ ಚೆನ್ನಾಗಿ ಬಂತ ಅಲ್ವಾ? ಸೌಮ್ಯ ಒಂದು ಸಣ್ಣ ನಗೆಯೊಂದಿಗೆ ಉತ್ತರ ಕೊಟ್ಟಳು. ಮಾವಯ್ಯ, ನಾನು ನಿಮಗೇನಾದರೂ ಟಿಫಿನ್ ಮಾಡಿಕೊಡ್ಲಾ? ಅಯ್ಯೋ ಬೇಡ ಮಗಳೇ, ನೀನು ಈ ಮನೆಗೆ ಬಂದು ಇನ್ನೂ 1 ದಿನಾನೂ ಆಗಿಲ್ಲ, ಆಗಲೇ ಅಡುಗೆ ಮನೆಗೆ ಹೋಗ್ತೀನಿ ಅಂತಿದ್ದೀಯಾ? ಈಗ ನೀನು ಆರಾಮಾಗಿರು ಮಾವಯ್ಯ, ಮುದ್ದಿನಿಂದ ಅಂದರು. ಸೌಮ್ಯ ಅವರ ಪಕ್ಕ ಸೋಫಾದ ಮೇಲೆ ಕೂತು ಅಂದ್ಲು. ಆದರೆ ಮಾವಯ್ಯ, ಈಗ ತಾನೇ ನನ್ನ ಮಗಳು ಅಂದಿರಿ. ಹಾಗಿದ್ರೆ ಮಗಳು ತನ್ನ ಮನೆಯಲ್ಲಿ ಕೆಲಸ ಮಾಡಬಾರದ? ನನಗೆ ನಿಮಗೋಸ್ಕರ ಏನಾದರೂ ಮಾಡಿ ಬಡಿಸೋಕೆ ತುಂಬ ಖುಷಿಯಾಗುತ್ತದೆ. ಮಾಯವಯ್ಯ ಅವಳ ಸರಳ ಮುಗ್ಧತೆಗೆ ನಕ್ಕು ಬಿಟ್ಟರು. ಸರಿ ಸರಿ ಮಾಡುವಂತೆ, ಆದರೆ ಇವತ್ತಲ್ಲ, ಅಲ್ಲಿಯವರೆಗೂ ಸುಮ್ಮನೆ ಕೂರು. ಎಲ್ಲವನ್ನ ಕೇಳ್ತಿದ್ದ ಕಾರ್ತಿಕ್ ಸೌಮ್ಯಳ ಧ್ವನಿ ಮತ್ತು ಅವಳ ಆ ಸಣ್ಣ ನಗೆಯನ್ನು ಕೇಳಿ ಒಳಗೊಳಗೆ ಉರಿದು ಹೋದ. ತನ್ನ ಮುಂದೆ ಅಳ್ತಿದ್ದ ಹುಡುಗಿ ತಂದೆಯ ಹತ್ತಿರ ಇಷ್ಟೊಂದು ಕಂಫರ್ಟಬಲ್ ಆಗಿದ್ದಾಳಲ್ಲ ಅಂತ ಅವನಿಗೆ ಉರಿಯುತ್ತಿತ್ತು.
ನಿನ್ನ ತಡೆಯೋಕೆ ಆಗದೆ ಅವನು ಆ ಜಾಗದಿಂದ ಎದ್ದು ನಿಂತ. ಎದ್ದೇಳು, ಹೋಗಿ ನನಗೆ ಟಿಫಿನ್ ಮಾಡು, ಕಾರ್ತಿಕ್ ತುಂಬ ಗಡುಸಾದ ಧ್ವನಿಯಲ್ಲಿ ಅಂದ. ಮಾವಯ್ಯ ಗಾಬರಿಯಾಗಿ ಕಾರ್ತಿಕ್ನ ನೋಡಿದ್ರು. ಕಾರ್ತಿಕ್, ನಾನು ತಾನೇ ಈಗಷ್ಟೇ ಅವಳಿಗೆ ಬೇಡ ಅಂದಿದ್ದು, ನೀನು ಮತ್ತೆ ಶುರು ಮಾಡಿದ್ಯಾ? ಅವಳು ಈಗಷ್ಟೇ ಕೆಳಗೆ ಬಂದಿದ್ದಾಳೆ. ಅಪ್ಪ, ಅವಳು ನನ್ನ ಹೆಂಡತಿ, ನನಗೆ ಹೇಗೆ ಬೇಕೋ ಹಾಗೆ ಅವಳ ಹತ್ತಿರ ಕೆಲಸ ತೆಗೆದುಕೊಳ್ಳುತ್ತೀನಿ. ಇದರಲ್ಲಿ ನೀವು ತಲೆ ಹಾಕೋ ಅಗತ್ಯವಿಲ್ಲ. ಕಾರ್ತಿಕ್ ಸೌಮ್ಯಾಳ ಕಡೆ ನೋಡಿದೆಯೇ ಅಂದ. ನಂತರ ಸೌಮ್ಯಾಳ ಕಡೆ ತಿರುಗಿ ಇಲ್ಲಿ ಕೂತು ಹ್ಞೂ ಅಂದ ತಕ್ಷಣ ಹೊಟ್ಟೆ ತುಂಬಲ್ಲ, ನಡಿ ಅಡುಗೆ ಮನೆಗೆ. ಸೌಮ್ಯ ಭಯದಿಂದ ಎದ್ದು ನಿಂತಳು. ಮಾವಯ್ಯ ಅವಳನ್ನು ತಡೆಯೋಕೆ ಟ್ರೈ ಮಾಡಿದ್ರು. ಅಮ್ಮ, ನೀನು ಕುತ್ಕೋ, ಇವನಿಗೆ ತಲೆ ಕೆಟ್ಟಿದೆ. ಆದರೆ ಕಾರ್ತಿಕ್ ಸಮಯ ವ್ಯರ್ಥ ಮಾಡದೆ ಮುಂದೆ ಬಂದು ಸೌಮ್ಯಾಳ ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಕೇಳಿಸ್ತಿಲ್ವಾ ನಿನಗೆ? ನಡಿ ನನ್ನ ಜೊತೆ. ಅವನು ಸೌಮ್ಯಾಳನ್ನು ಅಕ್ಷರಶಃ ಎಳೆದುಕೊಂಡೇ ಅಡುಗೆ ಮನೆ ಕಡೆ ಕರೆದುಕೊಂಡು ಹೋದ. ಮಾವಯ್ಯ ಅಸಹಾಯಕರಾಗಿ ನೋಡುತ್ತಾ ನಿಂತು ಬಿಟ್ಟರು. ಯಾಕೆಂದರೆ ತಾವೇನಾದರೂ ಇನ್ನೂ ಜಗಳ ಆಡಿದರೆ ಕಾರ್ತಿಕ್ ಕೋಪ ಸೌಮ್ಯಾಳ ಮೇಲೆಯೇ ಬೀಳುತ್ತದೆ ಅಂತ ಅವರಿಗೆ ಗೊತ್ತಿತ್ತು. ಅಡುಗೆ ಮನೆ ತಲುಪಿದ ತಕ್ಷಣ ಕಾರ್ತಿಕ್ ಒಂದೇ ಏಟಿಗೆ ಅವಳ ಕೈ ಬಿಟ್ಟ. ಟಿಫಿನ್ ಮಾಡು, ನನಗೆ ಹೇಗೆ ಇಷ್ಟನೋ ಹಾಗೆಯೇ ಮಾಡು. ಇಷ್ಟೇ ಹೇಳಿ ಅವನು ಅಲ್ಲೇ ಇದ್ದ ಡೈನಿಂಗ್ ಟೇಬಲ್ ಚೇರ್ ಎಳೆದುಕೊಂಡು ಕೂತ. ತನ್ನ ಚುರುಕಾದ ಕಣ್ಣುಗಳಿಂದ ಸೌಮ್ಯಾಳ ಪ್ರತಿಯೊಂದು ಚಲನವಲನವನ್ನು ನೋಡೋಕೆ ಶುರು ಮಾಡಿದ. ಸೌಮ್ಯ ನೀರು ತುಂಬಿದ ಕಣ್ಣುಗಳಿಂದ ಒಮ್ಮೆ ಕಾರ್ತಿಕ್ನ ನೋಡಿದಳು. ಆಮೇಲೆ ಫ್ರಿಡ್ಜ್ನಿಂದ ಹಿಟ್ಟು ತೆಗೆದು ನಾದೋಕೆ ಶುರು ಮಾಡಿದಳು. ಅವಳು ಒಳಗೊಳಗೆ ನಡುಗ್ತಿದ್ಲು, ಆದರೆ ಸೈಲೆಂಟಾಗಿ ತನ್ನ ಕೆಲಸ ಮಾಡುತ್ತಾ ಇದ್ಲು. ಅವಳು ಕಾರ್ತಿಕ್ಕಾಗಿ ಬಿಸಿ ಬಿಸಿ ಪರೋಟ ಮಾಡಿ ಅವನ ಮುಂದೆ ತಂದಿಟ್ಟಳು. ಕಾರ್ತಿಕ್ ಒಂದು ತುತ್ತು ಮುರಿದು ತುಂಬ ಗಮನವಿಟ್ಟು ರುಚಿ ನೋಡಿದ. ಸೌಮ್ಯ ಮಾವಯ್ಯನಿಗೂ ಟಿಫನ್ ರೆಡಿ ಮಾಡೋಣ ಅಂದ್ಕೊಂಡ್ಲು. ಹಾಲ್ಗೆ ಹೋಗಿ ಬಡಿಸಿ ಮತ್ತೆ ವಾಪಸ್ ಬಂದಳು. ಕಾರ್ತಿಕ್ ಆಗಲು ಅಲ್ಲೇ ಕೂತಿದ್ದ. ಸೌಮ್ಯ ಸುಮ್ಮನೆ ಕಿಚನ್ ಕೌಂಟರ್ ಕ್ಲೀನ್ ಮಾಡೋಕೆ ಶುರು ಮಾಡಿದ್ಲು. ಕಾರ್ತಿಕ್ ತಿಂದು ಮುಗಿಸಿದ ಮೇಲೆ ತಾನು ತಿನ್ನೋಣ ಅಂದ್ಕೊಂಡಿದ್ಲು. ಇದ್ದಕ್ಕಿದ್ದಂತೆ ಕಾರ್ತಿಕ್ ಧ್ವನಿ ಗಂಭೀರವಾಗಿ ಕೇಳಿಸಿತು. ಏನಿದು, ಹಿಂಗ ಪರೋಟ ಮಾಡೋದು? ಈ ಬಾರಿ ಅವನ ಧ್ವನಿಯಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ಒಂಥರ ಕಟ್ಟುನಿಟ್ಟಿನ ಭಾವವಿತ್ತು. ಸೌಮ್ಯ ತಟ್ಟನೆ ತಿರುಗಿದಳು. ಏನಾಯಿತು, ಚೆನ್ನಾಗಿಲ್ವಾ? ಈಗ ಮತ್ತೆ ಏನೋ ಗಲಾಟೆ ಆಗುತ್ತೆ ಅನ್ನೋ ಭಯ ಅವಳಿಗೆ ಇತ್ತು. ಇತ್ತ ಬಾ, ಇಲ್ಲಿ ಕೂತ್ಕೋ. ಕಾರ್ತಿಕ್ ತನ್ನ ಪಕ್ಕದಲ್ಲಿನ ಚೇರ್ ಕಡೆ ಕೈ ತೋರಿಸಿದ. ಸೌಮ್ಯ ದಡದಡ ಅನ್ನೋ ಹೃದಯದೊಂದಿಗೆ ಅವನ ಪಕ್ಕ ಕೂತಳು. ಕಾರ್ತಿಕ್ ತನ್ನ ಕೈಯಿಂದಲೇ ಒಂದು ತುತ್ತು ಮಾಡಿ ದಿಢೀರನೆ ಸೌಮ್ಯಾಳ ಬಾಯಿಯ ಹತ್ತಿರ ತಂದ. ಸೌಮ್ಯಾಳ ಕಣ್ಣುಗಳು ಅಗಲವಾದವು. ಕಾರ್ತಿಕ್ ಏನು ಮಾಡುತ್ತಿದ್ದಾನೆ ಅಂತ ಅವಳಿಗೆ ಅರ್ಥನೇ ಆಗಲಿಲ್ಲ. ತಿಂದು ನೋಡು, ಪರೋಟ ಅಂದರೆ ಹೀಗ ಇರೋದು. ಕಾರ್ತಿಕ್ ಅಕ್ಷರಶಃ ಬಲವಂತವಾಗಿ ಆ ತುತ್ತನ್ನು ಅವಳ ಬಾಯಿಗಿಟ್ಟ. ಸೌಮ್ಯ ಮೆಲ್ಲನೆ ಅದನ್ನು ಅಗಿದು ಚೆನ್ನಾಗಿ ಇದೆಯಲ್ಲ ಅಂದ್ಲು. ನಿನಗೆ ಚೆನ್ನಾಗಿದೆ ಅನಿಸ್ತಿದೆ, ನನಗಂತೂ ಅನಿಸಲಿಲ್ಲ. ಕಾರ್ತಿಕ್ ಅದೇ ಅರ್ಥ ತುತ್ತನ್ನು ತಾನು ತಿಂದ. ಸೌಮ್ಯ ಸುಮ್ಮನಾದಳು. ಈಗ ನಿನಗೆ ಶಿಕ್ಷೆ ಏನೆಂದರೆ ಈ ಪರೋಟನ ನೀನು ನನ್ನ ಮುಂದೆಯೇ ಕೂತು ತಿಂದು ಮುಗಿಸಬೇಕು. ಕಾರ್ತಿಕ್ ಪ್ಲೇಟನ್ನು ಅವಳ ಕಡೆ ಸರಿಸಿದ. ಸೌಮ್ಯ ಏನೂ ಅನ್ನದೆ ಸೈಲೆಂಟಾಗಿ ತಿನ್ನೋಕೆ ಶುರು ಮಾಡಿದ್ಲು. ಕಾರ್ತಿಕ್ಗೆ ನಿಜವಾಗಿಯೂ ಇಷ್ಟವಾಗಿಲ್ಲವೇನೋ ಅಂದ್ಕೊಂಡಿದ್ಲು. ಸೌಮ್ಯ ಕೊನೆಯ ತುತ್ತು ತಿಂದು ಮುಗಿಸಿದ ತಕ್ಷಣ ಕಾರ್ತಿಕ್ ತನ್ನ ಜಾಗದಿಂದ ಎದ್ದು ಅವಳ ಕಿವಿಯ ಹತ್ತಿರ ಬಗ್ಗಿ ತುಂಬ ಮೆಲ್ಲಗೆ ಅಂದ. ನಾನು ಬೆಳಗ್ಗೆ ಬರೀ ಒಂದು ಪರೋಟ ಅಷ್ಟೇ ತಿನ್ನೋದು, ಆದರೆ ನೀನು ಬೇಕು ಅಂತಾನೆ 2 ಮಾಡಿದ್ದೆ. ಮುಂದಿನ ಸಾರಿಯಿಂದ ನೆನಪಿಟ್ಟುಕೋ ನನಗೆ ಏನು ಇಷ್ಟ, ಎಷ್ಟು ಇಷ್ಟ ಅಂತ. ಇದಂತೂ ನಿನಗೆ ಪಾಠ ಕಲಿಸೋಕೆ ಬಲವಂತವಾಗಿ ತಿನ್ನಿಸ್ದೆ ಅಷ್ಟೇ. ಇಷ್ಟೇ ಹೇಳಿ ಅವನು ಒಂಥರ ತುಂಟ ನಗೆಯೊಂದಿಗೆ ಅಡುಗೆ ಮನೆಯಿಂದ ಆಚೆ ಹೊರಟು ಹೋದ. ಸೌಮ್ಯ ಆಶ್ಚರ್ಯದಿಂದ ಅವನ ಬೆನ್ನನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಕಾರ್ತಿಕ್ ತನ್ನನ್ನು ಕಾಡುತ್ತಿದ್ದಾನಾ ಅಥವಾ ತನಗೆ ಗೊತ್ತಿಲ್ಲದಂತೆ ತನ್ನ ಕೇರ್ ತೆಗೆದುಕೊಳ್ಳುತ್ತಿದ್ದಾನಾ ಅಂತ ಅವಳಿಗೆ ಅರ್ಥನೇ ಆಗ್ತಿರಲಿಲ್ಲ. ಆದರೆ ಏನೇ ಇರಲಿ, ಕಾರ್ತಿಕ್ ತಿನ್ನಿಸಿದ ಅಂತ ಒಂದು ತುತ್ತು ಸೌಮ್ಯಾಳ ಮನಸ್ಸಿನಲ್ಲಿ ಭಯದ ಜೊತೆಗೆ ಒಂಥರ ಹೊಸ ತಳಮಳವನ್ನು ಹುಟ್ಟು ಹಾಕಿತ್ತು. ಸೌಮ್ಯ ಸಿಟ್ಟಿನಿಂದ ಕಾರ್ತಿಕ್ ಬೆನ್ನನ್ನು ದಿಟ್ಟಿಸಿ ನೋಡಿದಳು. ಆಮೇಲೆ ಅಡುಗೆ ಮನೆಯ ಸಾಮಾನೆಲ್ಲ ನೀಟಾಗಿ ಕಬೋರ್ಡ್ನಲ್ಲಿ ಎತ್ತಿಡೋಕೆ ಶುರು ಮಾಡಿದಳು. ಮನಸ್ಸಿನಲ್ಲಿಯೇ ಗೊಣಗಿಕೊಂಡಳು. ಏನು ವಿಚಿತ್ರ ಮನುಷ್ಯ ಮಾರಾಯ, ನೇರವಾಗಿ ನನ್ನ ಮೇಲೆ ಕಾಳಜಿ ಇದೆ ಅಂತ ಹೇಳಿದರೆ ಏನಂತೆ, ಯಾವಾಗಲೂ ಹೀಗೆ ಬೈಯೋದು ಬೇಕಾ? ಸಾಮಾನೆಲ್ಲ ಜೋಡಿಸಿದ ಮೇಲೆ ಅವಳು ಹಾಲ್ಗೆ ಬಂದಳು. ಇಡೀ ದಿನ ಮಾವಯ್ಯನ ಜೊತೆ ಮಾತನಾಡುತ್ತಾ ಸಮಯ ಕಳೆದಳು. ರಾತ್ರಿ ತುಂಬ ತಡವಾಯಿತು, ಆದರೆ ಕಾರ್ತಿಕ್ ಎಲ್ಲೂ ಕಾಣಿಸಲಿಲ್ಲ. ಮಾವಯ್ಯ ಊಟ ಮುಗಿಸಿ ತಮ್ಮ ರೂಮ್ಗೆ ಹೋದರು. ಸೌಮ್ಯ ತುಂಬ ಹೊತ್ತು ಕಾದು ಆಮೇಲೆ ಸುಸ್ತಾಗಿ ತನ್ನ ರೂಮ್ಗೆ ಬಂದಳು. ಬೇಸರದಿಂದಲೇ ಬಟ್ಟೆ ಬದಲಾಯಿಸಿ ಸೋಫಾದ ಮೇಲೆಯೇ ಮಲಗಿದಳು. ಇವತ್ತು ಕಾರ್ತಿಕ್ ತನ್ನನ್ನು ಅಲ್ಲೇ ಮಲಗೋಕೆ ಹೇಳ್ತಾನೆ ಅಂದ್ಕೊಂಡಿದ್ಲು. ದಿನವಿಡೀ ಆಗಿದ್ದ ಆಯಾಸಕ್ಕೆ ಅವಳಿಗೆ ಕಣ್ಣು ತುಂಬಿ ಬಿತ್ತು. ಸ್ವಲ್ಪ ಹೊತ್ತು ಕಳೆಯೋದರಲ್ಲಿ ಸೌಮ್ಯಾಳಿಗೆ ನಿದ್ದೆಯಲ್ಲಿ ತನ್ನ ಮುಖದ ಮೇಲೆ ಯಾರದ್ದೋ ಬಿಸಿ ಉಸಿರು
ಹೋಗ್ತಿದೆ ಹಾಗೆ ಅನಿಸಿತು. ಅವಳು ಗಾಬರಿಯಾಗಿ ಕಣ್ಣು ತೆರೆದಳು. ಎದುರುಗಡೆ ಕಾರ್ತಿಕ್ ಇದ್ದ. ಅವನು ಪೂರ್ತಿ ಅವಳ ಮುಖದ ಹತ್ತಿರ ಬಗ್ಗಿದ್ದ. ಸೌಮ್ಯ ಎಚ್ಚರವಾಗಿದ್ದನ್ನು ನೋಡಿ ಅವನು ತಟ್ಟನೆ ಹಿಂದೆ ಸರಿದ. ಸೌಮ್ಯಳ ಕಣ್ಣಲ್ಲಿ ಭಯ ಮತ್ತು ಆಶ್ಚರ್ಯ ಎದ್ದು ಕಾಣುತ್ತಿತ್ತು. ಎಷ್ಟು ಹೊತ್ತಿನಿಂದ ಎಬ್ಬಿಸುತ್ತಿದ್ದೀನಿ ಗೊತ್ತಾ? ಇಷ್ಟೊಂದು ನಿದ್ದೆ ಮಾಡ್ತಾರಾ ಯಾರಾದರೂ? ಎದ್ದೇಳು, ನನಗೆ ತುಂಬ ಹಸಿವಾಗ್ತಾ ಇದೆ, ಊಟ ತೆಗೆದುಕೊಂಡು ಬಾ. ಕಾರ್ತಿಕ್ ತನ್ನ ಕಳ್ಳತನ ಸಿಕ್ಕಿ ಬಿದ್ದಿದ್ದಕ್ಕೆ ಬಂದು ಮುಜುಗರವನ್ನು ಮುಚ್ಚಿಡಲು ಸಿಟ್ಟಿನ ನಾಟಕ ಆಡಿದ. ಆಳವಾದ ನಿದ್ದೆಯಿಂದ ಎದ್ದಿದ್ದ ಸೌಮ್ಯ ಕಿರಿಕಿರಿಯಿಂದ ಅಂದ್ಲು, ಏನು ನೀವು ನನ್ನನ್ನು ಇಲ್ಲಿಗೆ ಬರೀ ಕೆಲಸ ಮಾಡಿಸೋಕೆ ಕರ್ಕೊಂಡು ಬಂದಿದ್ದೀರಾ? ಯಾವಾಗ ನೋಡಿದರೂ ಆರ್ಡರ್ ಮಾಡ್ತಾನೆ ಇರ್ತೀರಾ? ಕಾರ್ತಿಕ್ ಅವಳನ್ನು ಸಿಟ್ಟಿನಿಂದ ನೋಡಿದ. ನಿನ್ನ ನಾಲಿಗೆ ಸ್ವಲ್ಪ ಜಾಸ್ತಿನೇ ಓಡ್ತಾ ಇದೆ. ಹಾಗಿದ್ರೆ ನಾನೀಗ ಮಾತನಾಡಲೇಬಾರದಾ? ಸೌಮ್ಯ ಸೋಫಾದಿಂದ ಎದ್ದು ತನ್ನ ಸೆರಗನ್ನು ಸರಿ ಮಾಡಿಕೊಳ್ಳುತ್ತಾ ಮುಖ ತಿರುಗಿಸಿಕೊಂಡು ಅಂದ್ಲು. ಸೌಮ್ಯಳ ಈ ಮುಗ್ಧ ಕೋಪ ಕಾರ್ತಿಕ್ಗೆ ಇಷ್ಟವಾಯಿತು. ಅವನು ತನ್ನ ನಗೆಯನ್ನು ಮುಚ್ಚಿಟ್ಟುಕೊಂಡು ಕಟ್ಟುನಿಟ್ಟಾಗಿ ಅಂದ, ಈ ಉದ್ದವಾದ ನಾಲಿಗೆಯನ್ನು ನನ್ನ ಮುಂದೆ ಹರಿಬಿಡಬೇಡ. ಹೋಗಿ ಊಟ ತೆಗೆದುಕೊಂಡು ಬಾ. ಸೌಮ್ಯ ಕಾಲುಜ್ಜುತ್ತಾ ಅಡುಗೆ ಮನೆ ಕಡೆ ಹೋದಳು. ಅವಳು ಆಚೆ ಹೋಗುತ್ತಿದ್ದಂತೆ ಕಾರ್ತಿಕ್ ಮುಖದಲ್ಲಿ ಒಂದು ಸಣ್ಣ ನಗೆ ಬಂತು. ಅವನು ಕಬೋರ್ಡ್ನಿಂದ ಬಟ್ಟೆ ತೆಗೆಯುತ್ತಾ ತನಗೆ ತಾನೇ ಕೊಣಗಿಕೊಂಡ. ಗೊತ್ತಿಲ್ಲ, ಈ ಹುಡುಗಿ ಪ್ರತಿಯೊಂದು ಸಾರಿಯೂ ನನ್ನ ಗಮನವನ್ನು ತನ್ನತ್ತ ಹೇಗೆ ಎಳೆದುಕೊಳ್ಳುತ್ತಾಳೆ ಅಂತ. ಕಾಣೋಕ್ಕೂ ಎಷ್ಟು ಮುದ್ದಾಗಿದ್ದಾಳೆ. ಆಮೇಲೆ ದಿಢೀರನೆ ತನಗೆ ತಾನೇ ಬೈದುಕೊಳ್ಳುತ್ತಾ ಅಂದ, ಏನು ಕಾರ್ತಿಕ್, ನಿನಗೂ ಅಪ್ಪನ ಆಯ್ಕೆಯೇ ಇಷ್ಟವಾಗೋಕೆ ಶುರುವಾಯ್ತಾ? ಅವನು ತನ್ನ ಮನಸ್ಸಿನ ಮಾತನ್ನು ಪಕ್ಕಕ್ಕಿಟ್ಟು ವಾಶ್ರೂಮ್ಗೆ ಹೋದ. ಸೌಮ್ಯ ಊಟದ ಪ್ಲೇಟ್ ತೆಗೆದುಕೊಂಡು ರೂಮ್ಗೆ ಬಂದಾಗ ಕಾರ್ತಿಕ್ ಸೋಫಾದ ಮೇಲೆ ಕೂತು ಮೊಬೈಲ್ ನೋಡುತ್ತಿದ್ದ. ಅವನ ಒದ್ದೆ ಕೂದಲು ಹಣೆಯ ಮೇಲೆ ಹರಡಿಕೊಂಡಿತ್ತು. ಅದರಲ್ಲಿ ಅವನು ತುಂಬ ಸುಂದರವಾಗಿಯೇ ಕಾಣುತ್ತಿದ್ದ. ಸೌಮ್ಯ ಊಟ ಇಟ್ಟು ತಕ್ಷಣ ಮಲಗೋಣ ಅಂದ್ಕೊಂಡು ಬಂದಿದ್ಲು. ಆದರೆ ಅವನು ಸೋಫಾ ಮೇಲೆ ಜಮಾಯಿಸಿ ಕೂತಿದ್ದನ್ನು ನೋಡಿ ಅವಳಿಗೆ ಇನ್ನೂ ಸಿಟ್ಟು ಬಂತು. ಅವಳು ಸೈಲೆಂಟಾಗಿ ಟ್ರೇಯನ್ನು ಟೇಬಲ್ ಮೇಲಿಟ್ಟು ತಾನು ಹೋಗಿ ಬೆಡ್ ಮೇಲೆ ಕೂತಳು. ನಿದ್ದೆಯ ತೂಕಡಿಕೆ ಅವಳಿಗೆ ತಡೆಯೋಕೆ ಆಗ್ತಿರ್ಲಿಲ್ಲ. ಅವಳು ಕಾರ್ತಿಕ್ನನ್ನೇ ನೋಡುತ್ತಾ ಇದ್ಲು. ಅವನು ತುಂಬ ಆರಾಮಾಗಿ ಮೊಬೈಲ್ ನೋಡುತ್ತಾ ಮೆಲ್ಲಗೆ ತಿನ್ನುತ್ತಿದ್ದ. ಸೌಮ್ಯ ಬೆಡ್ನ ಹಿಂಭಾಗಕ್ಕೆ ಒರಗಿಕೊಂಡಿದ್ದಳು. ಕೆಲವೇ ಕ್ಷಣಗಳಲ್ಲಿ ಅಲ್ಲೇ ಕೂತಲ್ಲಿಯೇ ಗಾಢ ನಿದ್ದೆಗೆ ಜಾರಿದಳು. ಕಾರ್ತಿಕ್ ಊಟ ಮುಗಿಸಿ ಕಣ್ಣೆತ್ತಿ ನೋಡಿದರೆ ಸೌಮ್ಯ ನಿದ್ದೆ ಮಾಡ್ತಿದ್ಲು. ಅವನು ಅವಳ ಹತ್ತಿರ ಬಂದ. ಅವಳು ಅಷ್ಟೊಂದು ಮುಗ್ಧವಾಗಿ ಮಲಗಿರೋದನ್ನು ನೋಡಿ ಅವನ ತುಟಿಯಲ್ಲಿ ತುಂಟನಗೆ ಬಂತು. ಕಾರ್ತಿಕ್ ತುಂಬ ಮೆಲ್ಲನೆ ಅವಳನ್ನು ಎತ್ತಿಕೊಂಡು ಬೆಡ್ ಮೇಲೆ ನೀಟಾಗಿ ಮಲಗಿಸಿದ. ಹೊದಿಕೆ ಹೊದಿಸಿ ಲೈಟ್ ಆಫ್ ಮಾಡಿ ತಾನು ಇನ್ನೊಂದು ಸೈಡ್ಗೆ ಮಲಗಿಕೊಂಡ. ನಿದ್ದೆಯಲ್ಲೂ ಕಾರ್ತಿಕ್ ಕೈ ತನಗೆ ಅರಿಯಾದಂತೆ ಸೌಮ್ಯಳ ಕಡೆ ಹೋಯಿತು. ಅವನು ಪ್ರೀತಿಯಿಂದ ಅವಳ ಕೆನ್ನೆ ಸವರಿದ. ಅವಳನ್ನು ಹೆಗಲಿಂದ ಹಿಡಿದು ಮೆಲ್ಲಗೆ ತನ್ನ ಹತ್ತಿರ ಎಳೆದುಕೊಂಡ. ಸೌಮ್ಯಳ ಆ ಮುಗ್ಧ ಸುಂದರ ಮುಖ ತನ್ನ ಹತ್ತಿರ ಸಿಕ್ಕಿದ್ದಂತೆ ಅವನಿಗೆ ಒಂಥರ ನೆಮ್ಮದಿ ಸಿಕ್ತು. ತಾನು ನಿದ್ದೆಗೆ ಜಾರಿದ. ಬೆಳಗ್ಗೆ ಸೌಮ್ಯ ಕಣ್ಣು ತೆರೆದಾಗ ಅವಳಿಗೆ ಆಶ್ಚರ್ಯ ಆಯಿತು. ಅವಳು ಕಾರ್ತಿಕ್ ಅಪ್ಪುಗೆಯಲ್ಲಿದ್ದಳು. ಅವಳ ಮುಖ ಕಾರ್ತಿಕ್ ಎದೆಗೆ ತೀರಾ ಹತ್ತಿರವಿತ್ತು. ಅವಳು ಗಾಬರಿಯಾಗಿ ತಟ್ಟನೆ ಎದ್ದಳು. ಸೌಮ್ಯ ದಿಢೀರನೆ ಎದ್ದಿದ್ದಕ್ಕೆ ಕಾರ್ತಿಕ್ ನಿದ್ದೆಯೂ ಬಿಡ್ತು. ನಿನಗೆ ಕಣ್ಣು ಕಾಣಲ್ವಾ? ನಾನು ಮಲಗಿದ್ದೆ. ಮನುಷ್ಯರ ಥರ ಏಲೋಕೆ ಆಗಲ್ವಾ? ನಾನು ಇಲ್ಲೇನು ಮಾಡ್ತಾ ಇದ್ದೀನಿ? ಸೌಮ್ಯ ತಲೆ ಕೆರೆದುಕೊಳ್ಳುತ್ತಾ ಕೇಳಿದ್ಲು. ಏನಿದು ನಾನು ಅಂತಿದ್ದೀಯಾ? ನಾನೇನು ನಿನ್ನನ್ನು ನನ್ನ ಹತ್ತಿರ ಬಾ ಅಂತ ಕರೀಲಿಲ್ಲ. ನಿನ್ನೆ ರಾತ್ರಿ ನಿದ್ದೆಯಲ್ಲಿ ಬಂದು ಅಂಟಿಕೊಂಡು ಮಲಗಿದ್ದೆ. ಇಡೀ ರಾತ್ರಿ ನನಗೂ ನೆಮ್ಮದಿಯಾಗಿ ನಿದ್ದೆ ಮಾಡೋಕೆ ಬಿಡಲಿಲ್ಲ. ಕಾರ್ತಿಕ್ ಮುಖಕ್ಕೆ ಹೊದಿಕೆ ಮುಚ್ಚಿಕೊಳ್ಳುತ್ತಾ ಸುಳ್ಳು ಹೇಳಿದ. ಸೌಮ್ಯಳ ಮುಖ ನಾಚಿಕೆಯಿಂದ ಕೆಂಪಾಯಿತು. ನಿದ್ದೆಯಲ್ಲಿ ನಾನು ಹೀಗೆಲ್ಲ ಮಾಡ್ತೀನಾ ಅಂತ ಯೋಚನೆ ಮಾಡೋಕೆ ಶುರು ಮಾಡಿದ್ಲು. ಅವಳು ಏನೂ ಮಾತನಾಡದೆ ಬೇಗ ವಾಶ್ರೂಮ್ಗೆ ಓಡಿದಳು. ಕಾರ್ತಿಕ್ ಪಕ್ಕಕ್ಕೆ ತೀರಾ ನಗುತ್ತಾ ಮತ್ತೆ ಕಣ್ಣು ಮುಚ್ಚಿಕೊಂಡ. ಟಿಫಿನ್ ಆದ ಮೇಲೆ ಎಲ್ಲರೂ ಹಾಲ್ನಲ್ಲಿ ಕೂತಿದ್ರು. ಅಷ್ಟರಲ್ಲೇ ಮಾವಯ್ಯ ಒಂದು ಕವರನ್ನು ಕಾರ್ತಿಕ್ ಕಡೆ ನೀಡಿದ. ಏನಿದು ಮಾವಯ್ಯ? ಕಾರ್ತಿಕ್ ಕವರ್ ಓಪನ್ ಮಾಡ್ತಾ ಅಂದ. ಇದು ನಿಮ್ಮಿಬ್ಬರ ಶಿಮ್ಲಾ ಟೂರ್ ಟಿಕೆಟ್ಸ್. ನಾಳೆಯೇ ನೀವಿಬ್ಬರು ಪ್ರವಾಸಕ್ಕೆ ಹೋಗ್ತಿದ್ದೀರಾ. ಕಾರ್ತಿಕ್ ತಟ್ಟನೆ ಆ ಕವರನ್ನು ಟೇಬಲ್ ಮೇಲೆ ಎಸೆದ. ಅಪ್ಪ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಮದುವೆ ಮಾಡಿಕೊಂಡೆ. ಆದರೆ ಈಗ ಇದೇನಿದು? ನಾನು ಎಲ್ಲೂ ಹೋಗಲ್ಲ. ಕಾರ್ತಿಕ್, ನೀನು ಹೋಗ್ತಿದ್ದೀಯಾ? ಇದು ನನ್ನ ಕೊನೆಯ ನಿರ್ಧಾರ. ಮದುವೆ ಆದ ಮೇಲೆ ಈ ದಿನಗಳು ಹೊರಗೆ ತಿರುಗಾಡೋದೇ ಇರೋದು. ಮಾವಯ್ಯನ ಆರ್ಡರ್ ಮಾಡಿದ್ರು, ನಾನು ಹೋಗಲ್ಲ. ನಿಮ್ಮ ಸೊಸೆಗೆ ತಿರುಗಾಡೋ ಅಷ್ಟೊಂದು ಆಸೆ ಇದ್ದರೆ ಅವಳನ್ನು ಒಬ್ಬಳನ್ನೇ ಕಳುಹಿಸಿ. ಕಾರ್ತಿಕ್ ಸಿಟ್ಟಿನಿಂದ ಎದ್ದು ನಿಂತ. ಕಾರ್ತಿಕ್, ನೀನೇನಾದರೂ ಹೋಗಲಿಲ್ಲ ಅಂದರೆ ಇವತ್ತಿನಿಂದ ಈ ಮನೆ ಜೊತೆ ನಿನ್ನ ಸಂಬಂಧ ಮುಗಿಯಿತು ಅಂತ ಅನ್ಕೋ. ಮಾವಯ್ಯನ ಧ್ವನಿ ತುಂಬ ಕಟ್ಟುನಿಟ್ಟಾಗಿತ್ತು. ಕಾರ್ತಿಕ್ ಸಿಟ್ಟಿನಿಂದ ಟೇಬಲ್ ಮೇಲಿಟ್ಟಿದ್ದ ಟಿಕೆಟ್ಗಳನ್ನು ದಿಟ್ಟಿಸಿ ನೋಡಿದ. ಅಪ್ಪ, ಇದು ಸರಿಯಲ್ಲ. ನೀವು ಒಬ್ಬರೇ ಹೇಗೆ ಇರ್ತೀರಾ? ನನಗೆ ನಿಮ್ಮ ಬಗ್ಗೆ ಚಿಂತೆ. ನೀವು ಬಿಸ್ನೆಸ್ ವಿಷಯಕ್ಕೆ ಬೇರೆ ಊರುಗಳಿಗೆ ವಾರಗಟ್ಟಲೆ ಹೋಗಿ ಇರ್ತಿದ್ದೀಯಲ್ಲ, ಆಗ ನಿನಗೆ ನನ್ನ ನೆನಪು ಬರಲಿಲ್ವಾ? ಆಗಲೂ ನಾನು ಇಲ್ಲಿ ಒಬ್ಬನೇ ಇದ್ದಿದ್ದು.
ಮಾವಯ್ಯ ಭಾವನಾತ್ಮಕವಾಗಿ ಮಾತನಾಡಿ ಕಾರ್ತಿಕ್ ಬಾಯಿ ಮುಚ್ಚಿಸಿದರು. ಕಾರ್ತಿಕ್ ಏನು ಹೇಳೋಕೆ ಹೋದ, ಆದರೆ ಪಕ್ಕದಲ್ಲೇ ಕೂತಿದ್ದ ಪಾರ್ವತಮ್ಮ ಅಜ್ಜಿ ತಡೆದ್ರು. ಕಾರ್ತಿಕ್, ನಿಮ್ಮಪ್ಪನ ನಿರ್ಧಾರ ಮುಗಿಯಿತು. ನಮಗೂ ಮನೆಯಲ್ಲಿ ಮುದ್ದಾದ ಮಗುವಿನ ಅಳು ಕೇಳಿಸಬೇಕು ಅನ್ನೋ ಆಸೆ ಇದೆ. ಇವತ್ತು ನಿಮ್ಮಮ್ಮ ನೀಲಮ್ಮ ಬದುಕಿದ್ರೆ ಅವಳು ಇದನ್ನೇ ಬಯಸಿದ್ಲು. ಮೊಮ್ಮಕ್ಕಳ ಮುಖ ನೋಡಿ ಆಸೆಯಲ್ಲಿ ಅವಳು ಎಷ್ಟು ಖುಷಿಯಾಗ್ತಿದ್ಲು ಗೊತ್ತಾ. ಅಜ್ಜಿಯ ಈ ಮಾತು ಕಾರ್ತಿಕ್ ನನ್ನ ಸಂಪೂರ್ಣ ಸೈಲೆಂಟ್ ಮಾಡಿತ್ತು. ಅಮ್ಮನ ಹೆಸರು ಕೇಳಿದ ತಕ್ಷಣ ಅವನ ಎಲ್ಲ ಕೆಟ್ಟ ಕೋಪ ಕರಗಿ ಹೋಯಿತು. ಸರಿ, ಹೋಗ್ತೀವಿ, ರೆಡಿಯಾಗು. ಕಾರ್ತಿಕ್ ಉಡಾಫೆಯಿಂದ ಸೌಮ್ಯಳ ಕಡೆ ನೋಡುತ್ತಾ ಅಂದ. ಆಮೇಲೆ ಕಾಲುಜ್ಜುತ್ತಾ ಅಲ್ಲಿಂದ ಹೊರಟು ಹೋದ. ಸೌಮ್ಯ ಅಲ್ಲೇ ಕಲ್ಲಿನಂತೆ ನಿಂತು ಬಿಟ್ಲು. ಮಾವಯ್ಯ ಅವಳ ತಲೆ ಸವರಿದರು. ಮಗಳೇ, ಅವನು ಈಗ ಸಿಟ್ಟಿನಲ್ಲಿದ್ದಾನೆ, ಆದರೆ ನನ್ನ ಈ ನಿರ್ಧಾರ ನಿಮ್ಮಿಬ್ಬರ ಒಳಿತಿಗಾಗಿಯೇ. ಹೋಗು, ನೀನು ರೆಡಿಯಾಗು. ಸೌಮ್ಯ ಸುಮ್ಮನೆ ಟಿಕೆಟ್ಸ್ನ ತೆಗೆದುಕೊಂಡು ರೂಮ್ಗೆ ಬಂದಳು. ಸಾಯಂಕಾಲದಷ್ಟರಲ್ಲಿ ತನ್ನ ಮತ್ತು ಕಾರ್ತಿಕ್ನ ಎಲ್ಲ ಪ್ಯಾಕಿಂಗ್ ಮುಗಿಸಿದ್ದಳು. ಕಾರ್ತಿಕ್ ಆಫೀಸ್ನಿಂದ ವಾಪಸ್ ಬಂದಾಗ ತನ್ನ ವಾಚ್ ಕಳಚುತ್ತಾ ಕಿಚಾಯಿಸಿದ. ನಿಮಗೆ ಶಿಮ್ಲಾಗೆ ಹೋಗೋಕೆ ಅಷ್ಟೊಂದು ಆಸೆ ಇದೆಯಾ? ಎಷ್ಟು ಸ್ಪೀಡಾಗಿ ಪ್ಯಾಕಿಂಗ್ ಮಾಡಿದ್ದೀಯಾ? ಆಸೆ ಇದ್ದಿದ್ದರೆ ಮುಖದಲ್ಲಿ ಖುಷಿ ಇರ್ತಿತ್ತು. ಕಾರ್ತಿಕ್ ಅವರೇ, ಇದು ಬರೀ ಮಾವಯ್ಯನ ಹಠಕ್ಕೆ ಒಪ್ಪಿಕೊಂಡಿರೋ ಅಸಹಾಯಕತೆ ಅಷ್ಟೇ. ಸೌಮ್ಯ ಕಹಿಯಾಗಿ ಉತ್ತರ ಕೊಟ್ಟಳು. ಕಾರ್ತಿಕ್ ಶರ್ಟ್ ಬಟನ್ ಬಿಚ್ಚುತ್ತಾ ಕೈಗಳು ಹಾಗೆಯೇ ನಿಂತವು. ಅವನು ಆಶ್ಚರ್ಯದಿಂದ ಸೌಮ್ಯಾಳನ್ನು ನೋಡಿದ. ಹಾಗಿದ್ರೆ ಯಾರು ಬಲವಂತ ಮಾಡ್ತಿದ್ದಾರೆ? ಹೋಗಬೇಡ ಅಷ್ಟೇ. ನನಗೆ ಮಾವಯ್ಯನ ಮನಸ್ಸು ಮುರಿಯೋಕೆ ಇಷ್ಟವಿಲ್ಲ. ಸೌಮ್ಯ ತನಗೂ ಇದರಲ್ಲಿ ಆಸಕ್ತಿ ಇಲ್ಲ ಅಂತ ತೋರಿಸಿಕೊಟ್ಟಳು. ನಿನ್ನ ನಾಲಿಗೆ ಹಿಡಿತದಲ್ಲಿರಲಿ. ಅಲ್ಲೇನು ಹೋಗಿ ಏನು ಮಾಡ್ತೀಯಾ? ನಾನೇನು ನಿನ್ನ ಕೈ ಹಿಡಿದುಕೊಂಡು ಮಂಜಿನಲ್ಲಿ ಸುತ್ತಾಡ್ಸಲ್ಲ. ಕಾರ್ತಿಕ್ ಒಂಥರ ನಕ್ಕಿ ಅಂದ. ಪರವಾಗಿಲ್ಲ, ನಾನೊಬ್ಬಳೇ ಸುತ್ತಾಡ್ತೀನಿ. ಸೌಮ್ಯ ರೇಗಿ ಅಂದು ಕಬೋರ್ಡ್ ಬಂದ್ ಮಾಡಿದಳು. ಕಾರ್ತಿಕ್ ಅವಳನ್ನೇ ನೋಡುತ್ತಾ ವಾಶ್ರೂಮ್ಗೆ ಹೋದ. ಮಾರನೇ ದಿನ ಅವರಿಬ್ಬರು ಶಿಮ್ಲಾಗೆ ಹೊರಟರು. ಇಡೀ ಹಾದಿಯಲ್ಲಿ ಇಬ್ಬರ ಮಧ್ಯೆ ಪೂರ್ತಿ ಶಾಂತಿ ಇತ್ತು. ಕಾರ್ತಿಕ್ ತನ್ನ ಲ್ಯಾಪ್ಟಾಪ್ ಮತ್ತು ಫೋನ್ನಲ್ಲಿ ಬ್ಯುಸಿಯಾಗಿದ್ದ. ಸೌಮ್ಯ ಕಿಟಕಿಯ ಆಚೆಗಿನ ಸೌಂದರ್ಯ ನೋಡ್ತಿದ್ಲು, ಆದರೆ ಅವಳ ಮನಸ್ಸು ಎಲ್ಲೋ ಇತ್ತು. ಅವರು ಹೋಟೆಲ್ ತಲುಪಿದಾಗ ಅಲ್ಲಿ ಕೊರೆಯುವ ಚಳಿ ಇತ್ತು. ಸೌಮ್ಯಾಳಿಗೆ ಹೋಟೆಲ್ ಲಾಬಿಗೆ ಬರುವಷ್ಟರಲ್ಲಿ ಮೈಯೆಲ್ಲ ನಡುಗೋಕೆ ಶುರುವಾಗಿತ್ತು. ಹೋಟೆಲ್ ರೂಮ್ ತಲುಪಿದ ಮೇಲೆ ಕಾರ್ತಿಕ್ ಊಟ ತರಿಸಿದ. ಇಬ್ಬರು ಮೊದಲ ಬಾರಿಗೆ ಒಟ್ಟಿಗೆ ಟೇಬಲ್ ಮೇಲೆ ಕೂತು ಊಟ ಮಾಡಿದ್ರು. ಆದರೆ ಒಂದು ಮಾತು ಆಡಲಿಲ್ಲ. ಊಟ ಮುಗಿದ ತಕ್ಷಣ ಕಾರ್ತಿಕ್ ಏನು ಕೆಲಸದ ನೆಪ ಹೇಳಿ ರೂಮ್ನಿಂದ ಆಚೆ ಹೋದ. ಸೌಮ್ಯಾಳಿಗೆ ವಿಪರೀತ ಚಳಿಯಾಗ್ತಿತ್ತು. ಮೈಯೆಲ್ಲ ಭಾರ ಅನಿಸ್ತಿತ್ತು. ಅವಳು ತಕ್ಷಣವೇ ಹೊದಿಕೆಯೊಳಗೆ ನುಗ್ಗಿ ತಲೆಯಿಂದ ಕಾಲಿನವರೆಗೆ ಮುಚ್ಚಿಕೊಂಡು ಮಲಗಿಬಿಟ್ಟಳು. ಅವಳಿಗೆ ಕಾರ್ತಿಕ್ನಿಂದ ಯಾವುದೇ ಒಳ್ಳೆಯ ನಡವಳಿಕೆಯ ಭರವಸೆ ಇರಲಿಲ್ಲ. ಅದಕ್ಕೆ ಮಲಗೋದೇ ಒಳ್ಳೆಯದು ಅಂದ್ಕೊಂಡು ಸುಮಾರು 2 ಗಂಟೆಗಳು ಕಳೆದವು. ಕಾರ್ತಿಕ್ ರೂಮ್ಗೆ ವಾಪಸ್ ಬಂದ. ಸೌಮ್ಯ ಮಲಗಿರೋದನ್ನು ನೋಡಿ ಅವನಿಗೆ ಸಿಟ್ಟು ನೆತ್ತಿಗೇರಿತ್ತು. ಅರ್ಧ ಗಂಟೆಯಿಂದ ಅವಳನ್ನೇ ನೋಡ್ತಾ ಇದ್ದ. ಆದರೆ ಸೌಮ್ಯ ಏಳದೇ ಇದ್ದಾಗ ತಟ್ಟನೆ ಅವಳ ತೋಳುಗಳನ್ನು ಹಿಡಿದು ಗಟ್ಟಿಯಾಗಿ ಕುಲುಕಿದ. ಸೌಮ್ಯಾಳಿಗೆ ವಿಪರೀತ ಜ್ವರ ಇತ್ತು. ಅವಳು ತುಂಬ ಕಷ್ಟಪಟ್ಟು ತನ್ನ ಭಾರವಾದ ಕಣ್ಣುಗಳನ್ನು ತೆರೆದಳು. ಇಲ್ಲಿ ಮಲಗೋಕೆ ಬಂದಿದ್ದೀಯಾ ನೀನು? ಪ್ರವಾಸಕ್ಕೆ ಬಂದಿದ್ದೀಯಾ ಅಲ್ವಾ? ಎದ್ದೇಳು, ಆಚೆಗಿನ ವಾತಾವರಣ ನೋಡು. ಮನೆಯಲ್ಲಿ ನಿದ್ದೆ ಪೂರ್ತಿ ಆಗಿಲ್ವಾ ನಿನಗೆ? ಕಾರ್ತಿಕ್ ಒಂದೇ ಏಟಿಗೆ ಅವಳ ಹೊದಿಕೆಯನ್ನು ಎಳೆದುಕೊಂಡಿದ್ದ. ಕಾರ್ತಿಕ್ ಅವರೇ, ನನಗೆ ತುಂಬ ಚಳಿ ಆಗ್ತಿದೆ, ಪ್ಲೀಸ್ ನನಗೆ ಮಲಗೋಕೆ ಬಿಡಿ. ಸೌಮ್ಯ ನಡುಗುವ ಧ್ವನಿಯಲ್ಲಿ ಬೇಡಿಕೊಂಡಳು. ಅವಳ ಮುಖ ಜ್ವರದಿಂದ ಕೆಂಪಗಾಗಿತ್ತು. ಯಾವ ಚಳಿನೂ ಇಲ್ಲ, ನೆಪ ಹೇಳಬೇಡ. ನಿನಗೆ ಇಲ್ಲಿ ಮಜಾ ಮಾಡಬೇಕಿತ್ತು ಅಲ್ವಾ? ಎದ್ದೇಳು. ಕಾರ್ತಿಕ್ ಬಲವಂತವಾಗಿ ಅವಳ ಕೈ ಹಿಡಿದು ಎಬ್ಬಿಸಿ ಅಕ್ಷರಶಃ ಎಳೆದುಕೊಂಡು ಹೋಗಿ ರೂಮ್ನಿಂದ ಆಚೆ ನಿಲ್ಲಿಸಿದ. ಹೋಗು, ಈಗ ಎಷ್ಟು ಮಜಾ ಮಾಡಬೇಕು ಆಚೆ ಹೋಗಿ ಮಾಡು. ಕಾರ್ತಿಕ್ ಸಿಟ್ಟಿನಿಂದ ಬಾಗಿಲಿನ ಒಳಗಿನಿಂದ ಲಾಕ್ ಮಾಡಿಕೊಂಡ. ಸೌಮ್ಯ ಆ ಕೊರೆಯುವ ಚಳಿಯ ದಾರಿಯಲ್ಲಿ ಒಬ್ಬಳೇ ನಿಂತು ಬಿಟ್ಟಳು. ಅವಳು ಬಾಗಿಲು ತಟ್ಟಿದಳು. ಕಾರ್ತಿಕ್, ಪ್ಲೀಸ್ ಬಾಗಿಲು ತೆಗೆಯಿರಿ, ನನಗೆ ಹುಷಾರಿಲ್ಲ. ಆದರೆ ಒಳಗಿನಿಂದ ಯಾವುದೇ ಉತ್ತರ ಬರಲಿಲ್ಲ. ಜ್ವರದ ತಾಪ ಮತ್ತು ಆಚೆಗಿನ ಚಳಿ ಅವಳನ್ನು ಪೂರ್ತಿ ಅಸಹಾಯಕಳನ್ನಾಗಿ ಮಾಡಿತ್ತು. ಅವಳು ಅಲ್ಲಿ ನೆಲದ ಮೇಲೆ ಕೂತು ಅಳೋಕೆ ಶುರು ಮಾಡಿದ್ಲು. ಅಷ್ಟರಲ್ಲಿ ಅಲ್ಲಿದ್ದ ಹೋಗ್ತಿದ್ದ ಇಬ್ಬರು ಅಪರಿಚಿತ ಕಿಡಿಗೇಡಿಗಳ ಕಣ್ಣು ಅಳ್ತಿದ್ದ ಸೌಮ್ಯಾಳ ಮೇಲೆ ಬಿತ್ತು. ಅವರು ಒಬ್ಬರಿಗೊಬ್ಬರು ಸೈನ್ ಮಾಡಿಕೊಂಡು ವೇಗವಾಗಿ ಬಂದು ಸೌಮ್ಯಾಳ ಬಾಯಿ ಮುಚ್ಚಿದರು. ಸೌಮ್ಯ ಎಷ್ಟು ಸುಸ್ತಾಗಿದ್ಲು ಅಂದರೆ ಅವಳಿಗೆ ಚೀರಾಡಲು ಕೂಡ ಆಗಲಿಲ್ಲ. ಅವರು ಅವಳನ್ನು ಎತ್ತಿಕೊಂಡು ಪಕ್ಕದಲ್ಲಿದ್ದ ಒಂದು ಖಾಲಿ ರೂಮ್ಗೆ ಕರೆದುಕೊಂಡು ಹೋದರು. ಇತ್ತ ಕಾರ್ತಿಕ್ ರೂಮ್ನಲ್ಲಿ ಸೋಫಾದ ಮೇಲೆ ಕೂತಿದ್ದ. ಆದರೆ ಅವನ ಮನಸ್ಸು ಚಡಪಡಿಸುತ್ತಿತ್ತು. ತಾನು ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟೆ ಅಂತ ಅವನಿಗೆ ದಿಢೀರನೆ ಅನಿಸಿತ್ತು. ಸೌಮ್ಯಾಳ ಮುಖ ನಿಜವಾಗಿಯೂ ಕೆಂಪಾಗಿತ್ತು. ಅವಳಿಗೆ ನಿಜವಾಗ್ಲಿಯೂ ಜ್ವರ ಇತ್ತಾ ಅನ್ನೋ ತಪ್ಪು ಭಾವನೆ ಕಾಡಿತ್ತು. ಅವನು ವೇಗವಾಗಿ ಬಾಗಿಲು ತೆರೆದ. ಆದರೆ ಆಚೆ ಸೌಮ್ಯ ಇರಲಿಲ್ಲ.
ಸೌಮ್ಯ ಎಲ್ಲಿ ಹೋದಳು? ಕಾರ್ತಿಕ್ ಅತ್ತ ಇತ್ತ ನೋಡಿದ. ಅಷ್ಟರಲ್ಲಿ ಅವನ ಕಣ್ಣು ಪಕ್ಕದ ರೂಮ್ ಬಾಗಿಲ ಹತ್ತಿರ ಬಿದ್ದಿದ್ದ ಸೌಮ್ಯಾಳ ಬಳೆಯ ಮೇಲೆ ಬಿತ್ತು. ಕಾರ್ತಿಕ್ ಎದೆ ಬಡಿತ ಜಾಸ್ತಿ ಆಯಿತು. ಅವನು ತಕ್ಷಣವೇ ಆ ರೂಮ್ ಬಾಗಿಲಿಗೆ ಜೋರಾಗಿ ಒದ್ದ. ಒಂದೆರಡು ಏಟಿಗೆ ಬಾಗಿಲು ಮುರಿದು ಬಿದ್ದಿತ್ತು. ಕಾರ್ತಿಕ್ ಒಳಗೆ ನುಗ್ಗಿದ. ಅಲ್ಲಿದ್ದ ದೃಶ್ಯ ನೋಡಿ ಅವನ ಕೈಕಾಲು ತಣ್ಣಗಾದವು. ಎದುರುಗಡೆ ಇಬ್ಬರು ಕಿಡಿಗೇಡಿಗಳು ಸೌಮ್ಯಾಳನ್ನ ಸುತ್ತುವರೆದು ನಿಂತಿದ್ದರು. ಸೌಮ್ಯ ಜ್ವರ ಮತ್ತು ನಿಶ್ಶಕ್ತಿಯಿಂದ ಅಳುತ್ತಿದ್ಲು. ಕಾರ್ತಿಕ್ ಒಂದು ಕ್ಷಣವೂ ತಡ ಮಾಡದೆ ಅವರಿಬ್ಬರನ್ನ ಹಿಂದಿನಿಂದ ಎಳೆದು ನೆಲಕ್ಕೆ ಅಪ್ಪಳಿಸಿ ಅವರ ಮೇಲೆ ಮುಗಿಬಿದ್ದ. ಆ ರೌಡಿಗಳ ಸ್ಥಿತಿ ಕೆಟ್ಟ ಮೇಲೆ ಕಾರ್ತಿಕ್ ಸೌಮ್ಯಾಳ ಕಡೆ ತಿರುಗಿದ. ಸೌಮ್ಯ ಗೋಡೆಗೆ ಒರಗಿಕೊಂಡು ವಿಪರೀತ ನಡುಗ್ತಿದ್ಲು. ಕಾರ್ತಿಕ್ ತನ್ನ ಮೇಲೆಯೇ ಎಷ್ಟೊಂದು ಸಿಟ್ಟು ಬಂತು ಅಂದರೆ ಅವನು ಗೋಡೆಗೆ ಜೋರಾಗಿ ಗುದ್ದಿಕೊಂಡ. ಅವನು ಮೆಲ್ಲಗೆ ಸೌಮ್ಯಾಳ ಹತ್ತಿರ ಬಂದ. ಸೌಮ್ಯ ಭಯದಿಂದ ಕಣ್ಣು ಮುಚ್ಚಿಕೊಂಡಳು. ಕಾರ್ತಿಕ್ ಮತ್ತೆ ಕಿರುಚಾಡ್ತಾನೆ ಅಂದ್ಕೊಂಡಿದ್ಲು. ಆದರೆ ಕಾರ್ತಿಕ್ ತುಂಬ ಮುದ್ದಾಗಿ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಎದೆಗೆ ಅಪ್ಪಿಕೊಂಡ. ಕಾರ್ತಿಕ್ನ ಅಪ್ಪಿಗೆ ಕಾರ್ತಿಕ್ ತುಂಬ ಮುದ್ದಾಗಿ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡ ಎದೆಗೆ ಅಪ್ಪಿಕೊಂಡ. ಕಾರ್ತಿಕ್ನ ಅಪ್ಪುಗೆ ಬಂದ ತಕ್ಷಣ ಸೌಮ್ಯಾಳ ಅಳು ಇನ್ನೂ ಜೋರಾಯಿತು. ಕಾರ್ತಿಕ್ ದೇಹ ತನಗೆ ರಕ್ಷಣೆಯಂತೆ ನಿಂತಿದೆ ಅಂತ ಅವಳಿಗೆ ಅನಿಸ್ತು. ಕಾರ್ತಿಕ್ಗೆ ಸೌಮ್ಯಾಳ ಮೈ ಕಾಯ್ತಿರೋದು ಗೊತ್ತಾಯಿತು. ಅವನು ಸೌಮ್ಯಾಳ ಬೆನ್ನು ಸವರುತ್ತಾ ಅವಳ ತಲೆಗೆ ಮುತ್ತಿಟ್ಟ. ಅವಳನ್ನು ಎತ್ತಿಕೊಂಡು ತನ್ನ ರೂಮ್ಗೆ ಕರೆತಂದ. ಬೆಡ್ ಮೇಲೆ ಮಲಗಿಸಿದ. ಮೇಲೆ ಆ ರೌಡಿಗಳ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ತಕ್ಷಣವೇ ಮ್ಯಾನೇಜರ್ಗೆ ಫೋನ್ ಮಾಡಿದ. ಪೊಲೀಸರ ವಶಕ್ಕೆ ಒಪ್ಪಿಸಬಹುದು. ಸೌಮ್ಯ ಪ್ಲೀಸ್ ಅಳೋದು ನಿಲ್ಲಿಸು. ನೋಡು, ನಾನು ಬಂದಿದ್ದೀನಿ. ಇನ್ಮುಂದೆ ಎಲ್ಲ ಸರಿಯಾಗುತ್ತೆ. ಕಾರ್ತಿಕ್ ಅವಳ ಎದುರು ಕೂತು ಅವಳ ಕಣ್ಣೀರು ಒರೆಸುತ್ತಾ ಅಂದ. ನೀವು ನನ್ನನ್ನು ರೂಮ್ನಿಂದ ಆಚೆ ತಳ್ಳದೆ ಇತ್ತಿದ್ದರೆ ಹೀಗೆಲ್ಲ ಆಗ್ತಾನೇ ಇರಲಿಲ್ಲ. ಸೌಮ್ಯ ಬಿಕ್ಕಿ ಬಿಕ್ಕಿ ಅಳ್ತಾ ಅಂದ್ಲು. ಕಾರ್ತಿಕ್ ನಿಜವಾಗಿಯೂ ತುಂಬ ಪಶ್ಚಾತ್ತಾಪವಾಗಿತ್ತು. ಅವನು ಸೌಮ್ಯಾಳ ಎರಡು ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಮೆಲ್ಲಗೆ ಅಂದ, ನನ್ನನ್ನು ಕ್ಷಮಿಸಿಬಿಡು ಸೌಮ್ಯ, ನಿಜವಾಗಿಯೂ ಕ್ಷಮಿಸಿಬಿಡು. ಇಲ್ಲಿನ ಜನ ಹೀಗಿರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅವನು ಅವಳಿಂದ ಕಳಚಿಕೊಂಡಿದ್ದ ಆ ಕಂಕಣ ಮತ್ತು ಉಂಗುರವನ್ನು ಮತ್ತೆ ಪ್ರೀತಿಯಿಂದ ಅವಳ ಕೈಗೆ ತೊಡಿಸಿದ. ತಾನು ಕೊಟ್ಟ ಮಾತನ್ನು ಮತ್ತೆ ನೆನಪಿಸಿಕೊಳ್ಳುತ್ತಿದ್ದೇನೇನೋ ಅನ್ನುವಂತಿತ್ತು ಅವನ ನಡೆ. ಸೌಮ್ಯ ತನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿಕೊಂಡಳು. ಅವಳು ಅವನನ್ನು ಅಷ್ಟು ಸುಲಭವಾಗಿ ಕ್ಷಮಿಸಲು ತಯಾರಾಗಿರಲಿಲ್ಲ. ಕಾರ್ತಿಕ್ ಮೆಲ್ಲಗೆ ಅವಳ ಮುಖವನ್ನು ತನ್ನತ್ತ ತಿರುಗಿಸಲು ಹೋದ. ಆದರೆ ಸೌಮ್ಯ ಅವನ ಕೈಯನ್ನು ಪಕ್ಕಕ್ಕೆ ಸರಿಸಿದಳು. ಕಾರ್ತಿಕ್ ಸೋಲೊಪ್ಪಿಕೊಳ್ಳಲಿಲ್ಲ. ಅವನು ಸೌಮ್ಯಾಳ ಹಣೆ ಮೇಲಿದ್ದ ಕೂದಲನ್ನು ಪಕ್ಕಕ್ಕೆ ಸರಿಸಿ ತಗ್ಗಿ ಅವಳ ಎರಡು ಕೆನ್ನೆಗಳಿಗೆ ಪ್ರೀತಿಯಿಂದ ಮುತ್ತಿಟ್ಟ. ನೀವು ನನ್ನ ಹತ್ತಿರ ಮಾತನಾಡಬೇಡಿ. ನನಗೆ ನಿದ್ದೆ ಬರ್ತಿದೆ. ಮಲಗೋಕೆ ಬಿಡಿ. ನನ್ನ ಮೈಗೆ ಹುಷಾರಿಲ್ಲ. ಸೌಮ್ಯ ಗಂಭೀರವಾಗಿ ಅಂದಳು. ಅವಳ ಸ್ಥಿತಿ ನೋಡಿ ಕಾರ್ತಿಕ್ ಸ್ವಲ್ಪ ಹಿಂದೆ ಸರಿದ. ಕೋಪ ಮಾಡಿಕೊಳ್ಳೋಕೆ ನಿನಗೆ ಪೂರ್ತಿ ಹಕ್ಕಿದೆ. ಆದರೆ ಮೊದಲು ಈ ಔಷಧಿ ತೆಗೆದುಕೋ. ಕಾರ್ತಿಕ್ ಅವಳಿಗೆ ಮಾತ್ರೆ ಕೊಟ್ಟ. ಸೌಮ್ಯ ಅವನನ್ನೇ ದಿಟ್ಟಿಸಿ ನೋಡುತ್ತಾ ಏನೂ ಮಾತನಾಡದೆ ಮಾತ್ರೆ ನುಂಗಿದಳು. ಕಾರ್ತಿಕ್ಗೆ ಸೌಮ್ಯಾಳ ಈ ಮುನಿಸು ತುಂಬ ಮುದ್ದಾಗಿ ಕಾಣಿಸುತ್ತಿತ್ತು. ಮಾತ್ರೆಯ ಪ್ರಭಾವದಿಂದ ಸೌಮ್ಯಾಳ ಕಣ್ಣುಗಳು ತೂಕಡಿಸಲು ಶುರುವಾದವು. ಕಾರ್ತಿಕ್ ಸೋಫಾದ ಮೇಲೆ ಕೂತು ಅವಳ ನಿದ್ದೆಗೆ ಜಾರುವವರೆಗೂ ಅವಳನ್ನೇ ನೋಡುತ್ತಿದ್ದ. ಆಮೇಲೆ ಮೆಲ್ಲನೆ ಎದ್ದು ಬೆಡ್ ಹತ್ತಿರ ಬಂದ. ಎಲ್ಲಿ ಮತ್ತೆ ಸೌಮ್ಯ ಭಯಪಡುತ್ತೇಳೇನೋ ಅನ್ನೋ ಹೆದರಿಕೆ ಅವನಿಗಿತ್ತು. ಕಾರ್ತಿಕ್ ಸೌಮ್ಯಾಳ ಕಣ್ಣು ರೆಪ್ಪೆಗಳನ್ನು ಮೆಲ್ಲಗೆ ಮುಟ್ಟಿ ಅವಳನ್ನು ತನ್ನ ಎದೆಗೆಳೆದುಕೊಂಡು ನಿದ್ದೆಯಲ್ಲಿದ್ದ ಸೌಮ್ಯ ಯಾವುದೇ ವಿರೋಧ ಮಾಡಲಿಲ್ಲ. ಬದಲಿಗೆ ಕಾರ್ತಿಕ್ ಎದೆಗೆ ಇನ್ನೂ ಹತ್ತಿರವಾಗಿ ಅಂಟಿಕೊಂಡಳು. ಕಾರ್ತಿಕ್ಗೆ ಅನಿಸಿತು, ಬಹುಶಃ ಇಬ್ಬರ ಮಧ್ಯದಲ್ಲಿದ್ದ ಕೋಪ ಕರಗಲು ಶುರುವಾದ ಕ್ಷಣ ಇದೇ ಇರಬೇಕು ಅಂತ. ಅವನು ಸೌಮ್ಯಾಳ ಹಣೆಗೆ ಮತ್ತೊಮ್ಮೆ ಮುತ್ತಿಟ್ಟು ತಾನು ಗಾಢ ನಿದ್ದೆಗೆ ಜಾರಿದ. ಮಾರನೇ ದಿನ ಬೆಳಗ್ಗೆ ಸೌಮ್ಯ ಕಣ್ಣು ತೆರೆದಾಗ ಅವಳ ತಲೆನೋವು ಮತ್ತು ಜ್ವರ ತುಂಬ ಕಡಿಮೆಯಾಗಿತ್ತು. ಆದರೆ ತಾನು ಕಾರ್ತಿಕ್ ಅಪ್ಪುಗೆಯಲ್ಲಿ ಇರೋದು ಗೊತ್ತಾಗುತ್ತಿದ್ದಂತೆ ಅವಳ ಎದೆ ಬಡಿತ ಜಾಸ್ತಿಯಾಯಿತು. ಅವಳು ಮೆಲ್ಲಗೆ ತನ್ನ ಸೊಂಟದ ಮೇಲಿದ್ದ ಕಾರ್ತಿಕ್ನ ಗಟ್ಟಿ ಕೈಯನ್ನು ಸರಿಸೋಕೆ ನೋಡಿದಳು. ಆದರೆ ಕಾರ್ತಿಕ್ ಹಿಡಿತ ಸಡಿಲವಾಗಲಿಲ್ಲ. ಬೇರೆ ದಾರಿಯಿಲ್ಲದೆ ಸೌಮ್ಯ ಹಾಗೆಯೇ ಮಲಗಿ ಮೆಲ್ಲನೆ ತಲೆ ಎತ್ತಿ ಕಾರ್ತಿಕ್ನನ್ನು ನೋಡಿದಳು. ನಿದ್ದೆಯಲ್ಲಿ ಕಾರ್ತಿಕ್ ಮುಖ ಯಾವುದೋ ಪುಟ್ಟ ಮಗುವಿನಂತೆ ಕಾಣುತ್ತಿತ್ತು.
ಹಣೆಯ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಕೂದಲು, ಚೂಪಾದ ಮೂಗು ಮತ್ತು ಲಘುವಾಗಿ ಬೆಳೆದಿದ್ದ ಗಡ್ಡ. ಸೌಮ್ಯ ಮೊದಲ ಬಾರಿಗೆ ಅವನನ್ನು ಅಷ್ಟು ಹತ್ತಿರದಿಂದ ಅಷ್ಟು ಮುದ್ದಾಗಿ ನೋಡ್ತಾ ಇದ್ಲು. ಅವನು ತುಂಬ ಸುಂದರವಾಗಿದ್ದ. ಸೌಮ್ಯಾಳ ಮನಸ್ಸಿನಲ್ಲಿ ಏನೋ ಬಂತು. ಏನು? ಅವಳು ಮೆಲ್ಲಗೆ ಕೈ ಚಾಚಿ ಕಾರ್ತಿಕ್ ಹಣೆಯ ಮೇಲಿದ್ದ ಕೂದಲನ್ನು ಪಕ್ಕಕ್ಕೆ ಸರಿಸಿ ಸ್ವಲ್ಪ ಮೇಲಕ್ಕೆ ಎದ್ದು ಅವನ ಹಣೆಗೆ ತನ್ನ ತುಟಿಗಳನ್ನು ಒತ್ತಿದಳು. ಇದೇ ಕೆಲಸವನ್ನು ನಾನು ಎಚ್ಚರವಿದ್ದಾಗಲೂ ಮಾಡಬಹುದಿತ್ತು ಗೃಹಿಣಿಯವರೇ. ನಾನಂತೂ ಖಂಡಿತ ತಡಿತಾನೇ ಇರಲಿಲ್ಲ. ಕಾರ್ತಿಕ್ ಕಣ್ಣು ತೆರೆಯದೆ ಮುಖದಲ್ಲಿ ತುಂಟ ನಗೆಯೊಂದಿಗೆ ಅಂದ. ಸೌಮ್ಯಾಳಿಗೆ ಆಶ್ಚರ್ಯವೋ ಆಶ್ಚರ್ಯ. ನಾಚಿಕೆಯಿಂದ ಎಲ್ಲಿ ಹೋಗಿ ಮುಖ ಮುಚ್ಚಿಕೊಳ್ಳಬೇಕೋ ತಿಳಿಯದೆ ತಕ್ಷಣವೇ ತನ್ನ ಮುಖವನ್ನು ಕಾರ್ತಿಕ್ ಎದೆಯೊಳಗೆ ಪ್ರೀತಿಯಿಂದ ಮುಚ್ಚಿಕೊಂಡಳು. ಸೌಮ್ಯಾಳ ಈ ನಡವಳಿಕೆ ಕಾರ್ತಿಕ್ ಜೋರಾಗಿ ನಕ್ಕು ಬಿಟ್ಟ. ಅಲ್ಲ, ಈಗ್ಯಾಕೆ ಅಷ್ಟೊಂದು ನಾಚಿಕೊಳ್ಳುತ್ತಿದ್ದೀಯಾ? ನಾನು ಹೇಳಿದ್ದು ಇಷ್ಟೇ, ನಾನು ಹೇಳುವವರೆಗೂ ಸ್ವಲ್ಪ ಕಾಯಬಹುದಿತ್ತು ಅಂತ. ಅದೃಷ್ಟವಶಾತ್ ನನ್ನ ಕಣ್ಣು ಕರೆಕ್ಟ್ ಟೈಮ್ಗೆ ತೆಗೆಯಿತು. ಇಲ್ಲ ಅಂದರೆ ಇನ್ನು ಏನೇನು ಪ್ಲ್ಯಾನ್ ಇತ್ತೋ ನಿಂದು. ಕಾರ್ತಿಕ್ ಅವಳನ್ನು ಕಿಚ್ಚಾಯಿಸಿದ. ಸೌಮ್ಯ ಸಿಟ್ಟಿನಿಂದ ಮುಖ ಆಚೆಗೆ ತೆಗೆದಳು. ಮೊದಲನೆಯದಾಗಿ ನಾನು ನಿಮ್ಮ ಥರ ನಿದ್ದೆ ಮಾಡ್ತಿರೋರ ದುರುಪಯೋಗ ತೆಗೆದುಕೊಳ್ಳಲ್ಲ. ಇನ್ನು ಎರಡನೆಯದಾಗಿ ನಾನೇನಾದರೂ ಮಾಡಿದರೂ ನೀವು ನನ್ನ ಗಂಡ. ನಿಮ್ಮ ಮೇಲೆ ನನಗೆ ಪೂರ್ತಿ ಹಕ್ಕಿದೆ. ಅವಳು ತನ್ನ ಇಡೀ ಧೈರ್ಯವನ್ನು ಒಟ್ಟುಗೂಡಿಸಿ ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಅಂದ್ಲು. ಕಾರ್ತಿಕ್ ಒಂದು ಕ್ಷಣ ಆಶ್ಚರ್ಯಚಕಿತನಾದ. ಸೌಮ್ಯಾಳ ಈ ಆತ್ಮವಿಶ್ವಾಸ ಅವನಿಗೆ ತುಂಬಾ ಇಷ್ಟವಾಯಿತು. ಅವನು ಮತ್ತೆ ಜೋರಾಗಿ ನಕ್ಕ. ಸ್ವಲ್ಪ ಹಿಂದೆ ಸರಿಯಿರಿ ನೀವು. ನನಗೆ ನಿಮ್ಮ ಜೊತೆ ಮಾತನಾಡೋಕ್ಕೆ ಇಷ್ಟವಿಲ್ಲ. ಯಾವಾಗಲೂ ನನ್ನನ್ನು ರೇಗಿಸ್ತಾ ಇರ್ತೀರಾ. ಸೌಮ್ಯ ಮುಖ ಗಂಟು ಹಾಕಿಕೊಂಡು ದೂರ ಹೋಗೋಕೆ ನೋಡಿದಳು. ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅಯ್ಯೋ, ನಿನ್ನನ್ನು ಯಾರು ರೇಗಿಸಿದ್ರು? ನಾನು ನಿಜ ತಾನೇ ಹೇಳಿದ್ದು. ಕಾರ್ತಿಕ್ ಅವಳ 2 ಮಣಿಕಟ್ಟುಗಳನ್ನು ಹಿಡಿದು ಬೆಡ್ ಮೇಲೆ ಸೀದಾ ಮಲಗಿಸಿ ತಾನು ಅವಳ ಮೇಲೆ ತಗ್ಗಿದ. ಬೆಡ್ ಮೇಲೆ ತನ್ನ 2 ಕೈಗಳನ್ನಿಟ್ಟು ಅವಳ ಕಣ್ಣುಗಳನ್ನು ಆಳವಾಗಿ ನೋಡುತ್ತಾ ಅಂದ. ಈಗ ಹೇಳು, ಏನು ಹೇಳ್ತಿದ್ದೆ ನೀನು? ಕಾರ್ತಿಕ್ ಕಣ್ಣುಗಳಲ್ಲಿ ಆ ಬಿಸುಗೆ. ಸೌಮ್ಯಾಳ ಸಿಟ್ಟೆಲ್ಲ ಕ್ಷಣದಲ್ಲಿ ಕರಗಿ ಹೋಯಿತು. ಅವಳ ಬಾಯಿಂದ ಒಂದು ಮಾತು ಬರಲಿಲ್ಲ. ಕಾರ್ತಿಕ್ ತುಂಬ ಗಂಭೀರವಾಗಿ ಅಂದ. ಸೌಮ್ಯ, ನನಗೊಂದು ಅವಕಾಶ ಕೊಡು. ನಿನ್ನ ಮನಸ್ಸಿನಲ್ಲಿರೋ ಎಲ್ಲ ಬೇಸರ ಕೋಪವನ್ನು ನಾನು ತೊಳೆದು ಹಾಕೋಕೆ ಇಷ್ಟಪಡ್ತೀನಿ. ನಿನ್ನನ್ನು ಎಂದಿಗೂ ಬೇಸರಗೊಳಿಸಲ್ಲ. ಸೌಮ್ಯಾಳ ಕಣ್ಣುಗಳು ತೇವವಾದವು. ನೀವು ನನ್ನನ್ನು ಅಷ್ಟು ಜೋರಾಗಿ ಬೈದ್ರಿ, ಆಚೆ ತಳ್ಳಿದ್ರಿ. ಆಯಿತು, ಜೀವನ ಪೂರ್ತಿ ನೀನು ನನ್ನನ್ನು ಬೈ, ನಾನಂತೂ ತಡೆಯಲ್ಲ. ಕಾರ್ತಿಕ್ ಅವಳ ಕೆನ್ನೆಯನ್ನು ಮೆಲ್ಲಗೆ ಮುಟ್ಟುತ್ತಾ ಅಂದ. ಆಮೇಲೆ ನಗುತ್ತಾ, ಆದರೆ ಕೋಪದಲ್ಲಿ ಕೆನ್ನೆಗೆ ಬಿಡಬೇಡ ಅಷ್ಟೇ. ಸೌಮ್ಯ ಮೂಗು ಮುರಿದಳು. ನಿಮ್ಮನ್ನು ನೋಡಿದರೆ ಯಾರು ಹೊಡೆಯೋಷ್ಟು ಮುಗ್ಧರಂತೆ ಕಾಣಲ್ಲ ಬಿಡಿ. ಸರಿ ತಾಯಿ, ನನ್ನ ಎಲ್ಲ ತಪ್ಪುಗಳಿಗೂ ನಾನು ಕಿವಿ ಹಿಡಿದು ಕ್ಷಮೆ ಕೇಳುತ್ತೇನೆ. ಕಾರ್ತಿಕ್ ನಿಜವಾಗಿಯೂ ತನ್ನ 2 ಕೈಗಳಿಂದ ಕಿವಿ ಹಿಡಿದುಕೊಂಡ. ಸೌಮ್ಯಾಳಿಗೆ ನಗುವೇ ಬಂತು. ಆದರೆ ಅವಳು ಅದನ್ನು ತಡೆದುಕೊಳ್ಳೋಕೆ ತುಂಬ ಟ್ರೈ ಮಾಡಿದ್ಲು. ಏನು ಈಗ ಉಟ್ಟಕ್ ಬೈಟಕ್ ಕೂಡ ಮಾಡಬೇಕಾ? ಕಾರ್ತಿಕ್ ಮುಗುಳ್ನಗುತ್ತಾ ಹೇಳಿದ. ಸೌಮ್ಯ ನಗುತ್ತಾ ಅವನ ಕೈ ಹಿಡಿದಳು. ನೀವು ಅಷ್ಟೊಂದು ದೊಡ್ಡವರಾಗಿ ಉಟ್ಟಕ್ ಬೈಟಕ್ ಮಾಡಿದರೆ ಜನ ಏನು ಅಂದ್ಕೊಳ್ತಾರೆ? ನನ್ನ ಹೆಂಡತಿಯನ್ನು ಉಳಿಸಿಕೊಳ್ಳೋಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಕಾರ್ತಿಕ್ ತಗ್ಗಿ ತನ್ನ ಮೂಗನ್ನು ಸೌಮ್ಯಾಳ ಮೂಗಿಗೆ ತಾಗಿಸಿದ. ಸೌಮ್ಯಾಳ ನಗೆ ಅಲ್ಲೇ ನಿಂತು ಹೋಯಿತು. ರೂಮ್ನ ವಾತಾವರಣ ಪೂರ್ತಿ ಪ್ರೇಮಮಯವಾಯಿತು. ನಾವು ಎಲ್ಲಾದರೂ ಆಚೆ ಹೋಗೋಣ? ಸೌಮ್ಯ ವಿಷಯ ಬದಲಾಯಿಸೋಕೆ ಬೇಗನೆ ಅಂದಳು. ಖಂಡಿತ ಇಲ್ಲ. ಇಲ್ಲಿಗೆ ಬಂದ ತಕ್ಷಣ ನಿನಗೆ ಹುಷಾರಿಲ್ಲದೆ ಬಿದ್ದಿದ್ದೀಯ. ಮೊದಲು ವಿಶ್ರಾಂತಿ ತಗೋ. ಕಾರ್ತಿಕ್ ಅವಳ ಉಪಾಯ ಅರ್ಥ ಮಾಡಿಕೊಂಡು ಬೇಡ ಅಂದ. ನೀವೇನಾದರೂ ನನ್ನನ್ನು ಆಚೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ನಾನು ಮತ್ತೆ ನಿಮ್ಮ ಜೊತೆ ಮಾತನಾಡೋದನ್ನು ಬಂದ್ ಮಾಡ್ತೀನಿ. ಸೌಮ್ಯ ಸಿಹಿ ಬೆದರಿಕೆ ಹಾಕಿದ್ಲು. ಅಯ್ಯೋ, ಆ ಕೆಲಸ ಮಾತ್ರ ಮಾಡಬೇಡ ಮಾರಾಯಿತಿ. ಈಗಂತೂ ನಿನ್ನ ಜೊತೆ ಮಾತನಾಡೋದೇ ನನಗೆ ಇರೋಕೆ ಆಗಲ್ಲ. ಕಾರ್ತಿಕ್ ಅವಳನ್ನು ತೋಳುಗಳಲ್ಲಿ ಅಪ್ಪಿಕೊಳ್ಳುತ್ತಾ ಅಂದ. ಸರಿ ನಡಿ, ಆಚೆ ಹೋಗೋಣ. ಸೌಮ್ಯಾಳ ಹಠಕ್ಕೆ ಸೋತು ಅಂದ. ಸೌಮ್ಯಾಳ ಮುಖದಲ್ಲಿ ಮುದ್ದಾದ ನಗೆ ಅರಳಿತ್ತು. ಕಾರ್ತಿಕ್ ಅವಳ ಬೆದರಿಕೆಗೆ ಹೆದರಿ ಹೀಗೆ ಮಾಡಿಲ್ಲ. ಅವಳಿಗೆ ಆರಾಮಾಗಿ ಇರೋಕೆ ಹೇಳಿ ಅಲ್ಲೇ ಇರಬಹುದಿತ್ತು. ಆದರೆ ಈಗ ಅವನಿಗೆ ಸೌಮ್ಯಾಳಿಗೆ ತನ್ನ ಪ್ರೀತಿಯ ಅರಿವು ಮೂಡಿಸಬೇಕಿತ್ತು. ಸೌಮ್ಯ ಈಗ ತನ್ನ ಜೀವನದ ಅತ್ಯಂತ ಮುಖ್ಯ ವ್ಯಕ್ತಿಯೊಂದಿದ್ದಾಳೆ ಅಂತ ಅವಳಿಗೆ ತಿಳಿಸಬೇಕಿತ್ತು. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಶಿಮ್ಲಾದ ಮಂಜಿನ ವಾತಾವರಣದಲ್ಲಿ ಕೈ ಹಿಡಿದು ಸುತ್ತಾಡುತ್ತಿದ್ದರು. ಕಾರ್ತಿಕ್ ಆಡೋ ಯಾವುದೋ ಮಾತಿಗೂ ಸೌಮ್ಯ ಖುಷಿಯಿಂದ ನಗ್ತಿದ್ಲು. ಇನ್ನೊಮ್ಮೆ ಅವನ ಕಣ್ಣುಗಳ ಆಳ ನೋಡಿದ್ಲು, ನಾಸ್ತಿದ್ಲು. ಕಾರ್ತಿಕ್ ಅವಳನ್ನೇ ಮುಚ್ಚದೇ ನೋಡುತ್ತಿದ್ದ. ಅವನಿಗೆ ಈಗ ಪೂರ್ತಿ ನಂಬಿಕೆಯಾಗಿತ್ತು. ಮಾವಯ್ಯ ಮತ್ತು ಅಜ್ಜಿ ತೆಗೆದುಕೊಂಡ ನಿರ್ಧಾರ 100ಕ್ಕೆ 100 ಸರಿ ಇತ್ತು ಅಂತ. ಅಷ್ಟರಲ್ಲಿ ಕಾರ್ತಿಕ್ ಮೊಬೈಲ್ಗೆ ವಿಡಿಯೋ ಕರೆ ಬಂತು. ನೋಡಿದರೆ
ಅಪ್ಪ ಮತ್ತು ಪಾರ್ವತಮ್ಮ ಅಜ್ಜಿ ಇಬ್ಬರೂ ಲೈವ್ನಲ್ಲಿದ್ದರು. ಕಾರ್ತಿಕ್ ಸ್ವೀಕರಿಸಿದ. ಆಚೆಗಿನ ಸುಂದರ ವಾತಾವರಣವನ್ನು ತೋರಿಸಿದ. ಅಯ್ಯೋ ವಾವ್, ಇಬ್ಬರು ಒಟ್ಟಿಗೆ ಎಷ್ಟು ಖುಷಿಯಾಗಿದ್ದೀರಾ ನೋಡು, ಮಾವಯ್ಯ ನಗುತ್ತಾ ಅಂದರು. ಅಜ್ಜಿ ತುಂಟತನದಿಂದ ತಮ್ಮ ಕನ್ನಡಕ ಸರಿ ಮಾಡಿಕೊಳ್ಳುತ್ತಾ, ಖುಷಿಯಾಗಿದ್ದೀನಪ್ಪ, ಆದರೆ ನಮಗೆ ಆ ಸಿಹಿ ಸುದ್ದಿ ಯಾವಾಗ ಕೊಡ್ತೀರಾ? ಕಾರ್ತಿಕ್, ನೆನಪಿರಲಿ, ನಮಗೆ ಮನೆಯಲ್ಲಿ ಮುದ್ದಾದ ಮಗುವಿನ ಅಳು ಕೇಳಿಸಬೇಕು. ವಾಪಸ್ ಬರುವಾಗ ಬರೀ ಕೈಯಲ್ಲಿ ಬರಬೇಡಿ. ಅಜ್ಜಿಯ ಈ ನೇರ ಮಾತು ಕೇಳಿ ಸೌಮ್ಯಾಳ ಮುಖ ಟೊಮೊಟೊ ಥರ ಕೆಂಪಾಯಿತು. ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಕಾರ್ತಿಕ್ ಕೂಡ ನಗುತ್ತಾ ಸೌಮ್ಯಾಳ ಕಡೆ ನೋಡಿ ಅಂದ, ಅಜ್ಜಿ, ನೀವು ಆಶೀರ್ವಾದ ಮಾಡಿ ಅಷ್ಟೇ, ನಿಮ್ಮ ಆಸೆ ಬೇಗನೆ ಈಡೇರುತ್ತದೆ. ಹೋಟೆಲ್ಗೆ ವಾಪಸ್ ಬಂದ ಮೇಲೆಯೂ ಕಾರ್ತಿಕ್ ಮನಸ್ಸಿನಲ್ಲಿ ಅಜ್ಜಿ ಮಾತುಗಳೇ ಗುಯ್ಗುಡುತ್ತಿತ್ತು. ಹೋಟೆಲ್ ರೂಮ್ನ ವಾತಾವರಣ ಈ ಕ್ಷಣದಲ್ಲಿ ತುಂಬಾ ಸುಂದರ ಮತ್ತು ರೊಮ್ಯಾಂಟಿಕ್ ಆಗಿತ್ತು. ಕಿಟಕಿಯ ಆಚೆ ಬೀಳ್ತಿರೋ ಹಿಮ, ಒಳಗಿನ ಮಂದನ ಬೆಳಕು ಒಂಥರ ಮ್ಯಾಜಿಕ್ ಸೃಷ್ಟಿಸುತ್ತಿತ್ತು. ಕಾರ್ತಿಕ್ ಮೆಲ್ಲಗೆ ಹೆಜ್ಜೆ ಇಡುತ್ತಾ ಸೌಮ್ಯಾಳ ಹತ್ತಿರ ಬಂದ. ಅವನು ಏನು ಮಾತನಾಡದೆ ಸೌಮ್ಯಾಳ ಹೆಗಲ ಮೇಲೆ ಕೈ ಇಟ್ಟ ತನ್ನತ್ತ ತಿರುಗಿಸಿದ. ಕಾರ್ತಿಕ್ ಕಣ್ಣುಗಳಲ್ಲಿ ಇವತ್ತು ಒಂಥರ ಆಳವಾದ ಪ್ರೀತಿ ಮತ್ತು ಹುಚ್ಚುತನ ಇತ್ತು. ಅವನು ಸೌಮ್ಯಾಳ ಮುಖದ ಮೇಲೆ ಹರಡಿದ್ದ ಕೂದಲನ್ನು ತುಂಬ ಮೃದುವಾಗಿ ಕಿವಿ ಹಿಂದೆ ಸರಿಸಿ ತಗ್ಗಿ ಅವಳ ಹಣೆಗೆ ಮುತ್ತಿಟ್ಟ. ಸೌಮ್ಯಾಳ ಎದೆ ಬಡುತ್ತ ನಿಲ್ಲುವಂತಾಯಿತು. ಅವಳು ತನ್ನ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಕಾರ್ತಿಕ್ ಈಗ ತನ್ನ ಪೂರ್ತಿ ಹಕ್ಕನ್ನು ಚಲಾಯಿಸುತ್ತಾ ಸೌಮ್ಯಾಳನ್ನು ತನ್ನತ್ತ ಎಳೆದುಕೊಂಡ. ಅವನು ಇನ್ನೂ ಹತ್ತಿರ ಬಂದು ಅವಳ ಕೊರಳ ಮೇಲೆ ತನ್ನ ಬಿಸಿ ಉಸಿರು ಚೆಲ್ಲಿದ ತಕ್ಷಣ ಸೌಮ್ಯ ದಿಢೀರನೆ ಹಿಂಜರಿದಳು. ಅವಳು ಮೆಲ್ಲನೆ ಕಾರ್ತಿಕ್ ಎದೆಗೆ ಕೈ ಇಟ್ಟು ಅವನನ್ನು ತಡೆಯಲು ನೋಡಿದಳು. ಏನಾಯಿತು ಸೌಮ್ಯ, ಇನ್ನೂ ಕೋಪದಲ್ಲಿದ್ದೀಯಾ? ಕಾರ್ತಿಕ್ ಅವಳ ಕಣ್ಣುಗಳಲ್ಲಿ ಮುಳುಗುತ್ತಾ ಮೆಲ್ಲಗೆ ಕೇಳಿದ. ಅಯ್ಯೋ, ವಿಷಯ ಅದಲ್ಲ ಕಾರ್ತಿಕ್. ಸೌಮ್ಯ ಗಾಬರಿಯಿಂದ ಕಣ್ಣು ತಗ್ಗಿಸಿದಳು. ಅವಳ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು. ನನಗೆ ಈ ಮುಟ್ಟು ಶುರುವಾಗಿದೆ, ಹೊಟ್ಟೆ ತುಂಬ ನೋವಾಗ್ತಿದೆ. ಕಾರ್ತಿಕ್ ಒಂದು ಕ್ಷಣ ಹಾಗೆಯೇ ನಿಂತ. ಸೌಮ್ಯ ನಾಚಿಕೆಯಿಂದ ತನ್ನ ಕಣ್ಣುಗಳನ್ನು ಎತ್ತಿ ನೋಡ್ತಾ ಇಲ್ಲ ಅನ್ನೋದನ್ನು ಗಮನಿಸಿದ. ಅವನು ಮುಗುಳ್ನಗುತ್ತಾ ಸೌಮ್ಯಾಳ ಗಲ್ಲವನ್ನು ಹಿಡಿದು ಮುಖ ಮೇಲಕ್ಕೆತ್ತಿದ. ಅಷ್ಟೇನ ವಿಷಯ, ಇದಕ್ಕೆಲ್ಲ ಯಾರಾದರೂ ಹಿಂಜರಿತಾರಾ? ಕಾರ್ತಿಕ್ ತುಂಬ ಪ್ರೀತಿಯಿಂದ ಅವಳ ಕೆನ್ನೆಯನ್ನು ಮುಟ್ಟಿದ. ಸೌಮ್ಯ, ನೀನು ನನ್ನ ಹೆಂಡತಿ. ನಾನು ಬರೀ ನಿನ್ನ ಅಂದವನ್ನು ಇಷ್ಟಪಡೋನಲ್ಲ, ನಿನ್ನ ನೋವಿನಲ್ಲೂ ಸಾಥ್ ಕೊಡುತ್ತೇನೆ. ಕಾರ್ತಿಕ್ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬೆಡ್ ಮೇಲೆ ನೀಟಾಗಿ ಮಲಗಿಸಿದ. ತಾನೇ ತಗ್ಗಿ ಸೌಮ್ಯಾಳ ಚಪ್ಪಲಿಯನ್ನು ಕಳಚಿ ಹೊದಿಕೆಯನ್ನು ನೀಟಾಗಿ ಹೊದಿಸಿದ. ಸೌಮ್ಯ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಿದ್ಲು. ನಿನ್ನೆವರೆಗೂ ಸರಿಯಾಗಿ ಮಾತನಾಡದ ಮನುಷ್ಯ ಇವತ್ತು ಇಷ್ಟೊಂದು ಬದಲಾಗಿದ್ದಾನಲ್ಲ ಅಂತ. ಕಾರ್ತಿಕ್ ರೂಮ್ ಸರ್ವಿಸ್ಗೆ ಕರೆ ಮಾಡಿ ಬಿಸಿ ಬಿಸಿ ನೀರಿನ ಬಾಟಲ್ ತರಿಸಿದ. ತಾನೇ ಸಂತ ಸೌಮ್ಯಾಳ ಹೊಟ್ಟೆಗೆ ಬಿಸಿ ನೀರಿನ ಹಾವನ್ನು ಕೊಟ್ಟು ಮಾತ್ರೆ ನುಂಗಿಸಿದ. ಈಗ ಹೇಗನಿಸ್ತಿದೆ? ಕಾರ್ತಿಕ್ ಅವಳ ಪಕ್ಕ ಕೂತು ಕೇಳಿದ. ಈಗ ಪರವಾಗಿಲ್ಲ. ಸೌಮ್ಯ ನಗುತ್ತಾ ಅವನ ಕೈ ಹಿಡಿದುಕೊಂಡಳು. ಧನ್ಯವಾದ ಕಾರ್ತಿಕ್, ನನಗೆ ಇಷ್ಟೊಂದು ಕಾಳಜಿ ಮಾಡಿದ್ದಕ್ಕೆ. ಧನ್ಯವಾದ ಏತಕ್ಕೆ? ಇನ್ನು ಮುಂದೆ ನಿನ್ನ ಕರಗಳನ್ನು ಜೀವನ ಪೂರ್ತಿ ಹೊರಬೇಕಾಗಿರೋನು ನಾನೇ ಅಲ್ವಾ? ಕಾರ್ತಿಕ್ ಅವಳ ಮೂಗನ್ನು ಪ್ರೀತಿಯಿಂದ ಮುಟ್ಟಿ ಅವಳ ಕೆನ್ನೆಗೆ ತನ್ನ ತುಟಿಗಳನ್ನಿಟ್ಟ. ಆ ರಾತ್ರಿ ಅಜ್ಜಿಯ ಆಸೆ ಈಡೇರಲಿಲ್ಲ ನಿಜ, ಆದರೆ ಕಾರ್ತಿಕ್ ಮತ್ತು ಸೌಮ್ಯ ಮಧ್ಯೆ ಒಂದು ವಿಚಿತ್ರವಾದ ಸುಂದರವಾದ ಬಂಧ ಬೆಳೆದು ನಿಂತಿತ್ತು. ಅದು ಬರೀ ಶಾರೀರಿಕ ಆಕರ್ಷಣೆಯಲ್ಲ, ಅದಕ್ಕಿಂತ ಮಿಗಿಲಾದ ಪರಸ್ಪರ ಕಾರ್ತಿಕ್ ಮತ್ತು ಸೌಮ್ಯ ಮಧ್ಯೆ ಒಂದು ವಿಚಿತ್ರವಾದ ಸುಂದರವಾದ ಬಂಧ ಬೆಳೆದು ನಿಂತಿತ್ತು. ಅದು ಬರೀ ಶಾರೀರಿಕ ಆಕರ್ಷಣೆಯಲ್ಲ, ಅದಕ್ಕಿಂತ ಮಿಗಿಲಾದ ಪರಸ್ಪರ ಅರಿತುಕೊಂಡ ಆಳವಾದ ಆತ್ಮೀಯತೆಯಾಗಿತ್ತು. ಇಬ್ಬರೂ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಪಿಕೊಂಡು ಆ ಕರೆಯುವ ಚಳಿಯ ರಾತ್ರಿಯಲ್ಲಿ ಅತ್ಯಂತ ನೆಮ್ಮದಿಯಿಂದ ನಿದ್ದೆಗೆ ಜಾರಿದರು. ಶಿಮ್ಲಾದ ಆ ಮಂಜಿನ ವಾತಾವರಣದಲ್ಲಿ 3 ದಿನಗಳು ಕಳೆದು ಹೋದವು. ಸೌಮ್ಯ ಈಗ ಪೂರ್ತಿ ಚೇತರಿಸಿಕೊಂಡಿದ್ದಳು. ಅವಳ ಮುಖದಲ್ಲಿ ಹೊಸದೊಂದು ಕಾಂತಿ ಎದ್ದು ಕಾಣುತ್ತಿತ್ತು. ಈ 3 ದಿನಗಳಲ್ಲಿ ಕಾರ್ತಿಕ್ ತನ್ನೆಲ್ಲ ಕೆಲಸ, ಕಚೇರಿ, ಮೊಬೈಲ್ ಎಲ್ಲವನ್ನ ಬದಿಗಿಟ್ಟು ತನ್ನ ನೆರಳಿನಂತೆ ನಿಂತು ಸೌಮ್ಯಾಳನ್ನ ಮಗುವಿನಂತೆ ಆರೈಕೆ ಮಾಡಿದ್ದ. ಅವನ ಈ ಹೊಸ ರೂಪ ಸೌಮ್ಯಾಳ ಮನಸ್ಸಿನಲ್ಲಿ ಅವನ ಬಗ್ಗೆ ಪ್ರೀತಿ, ಹೊಸ ಹೊಸ ಚಿಗುರುಗಳನ್ನು ಮೂಡಿಸುತ್ತಿತ್ತು. ಆದರೆ ಕಳೆದ 3 ದಿನಗಳಿಂದ ದಾಹದಿಂದ ಕಾಯುತ್ತಿದ್ದ ಪಯಗಣಿಗಂತೆ ತಾಳ್ಮೆಯಿಂದ ಕಾರ್ತಿಕ್ ಈಗ ತನ್ನ ಮನಸ್ಸನ್ನು ತಡೆದುಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಸೌಮ್ಯಾಳನ್ನು ಪೂರ್ತಿಯಾಗಿ ತನ್ನವಳನ್ನಾಗಿ ಮಾಡಿಕೊಳ್ಳುವ ಆ ಕ್ಷಣಕ್ಕಾಗಿ ಅವನು ಪ್ರತಿ ನಿಮಿಷವೂ ಕಾಯುತ್ತಿದ್ದ. ಅದೊಂದು ಸಾಯಂಕಾಲ ಸಮಯ. ಆಚೆ ಹಿಮಪಾತ ಜೋರಾಗಿ ಶುರುವಾಗಿತ್ತು. ಕಾರ್ತಿಕ್ ರೂಮ್ಗೆ ಬಂದಾಗ ಸೌಮ್ಯ ಕನ್ನಡಿಯ ಮುಂದೆ ನಿಂತು ತನ್ನ ಕೂದಲನ್ನು ನೀಟಾಗಿ ಬಾಚಿಕೊಳ್ತಿದ್ಲು. ಅವಳ ಗಾಢ ನೀಲಿ ಬಣ್ಣದ ಸುಂದರವಾದ ಉಡುಪು ಧರಿಸಿದ್ದಳು. ಅದರಲ್ಲಿ ಅವಳ ಬಿಳಿ ಮೈ ಬಣ್ಣ ಇನ್ನೂ ಹೆಚ್ಚು ಹೊಳೆಯುತ್ತಿತ್ತು.
ಕಾರ್ತಿಕ್ ಮೆಲ್ಲಗೆ ಹೆಜ್ಜೆ ಇಡುತ್ತಾ ಅವಳ ಹಿಂಭಾಗದಲ್ಲಿ ಬಂದು ನಿಂತ. ಕನ್ನಡಿಯಲ್ಲಿ ಅವನ ಕಣ್ಣುಗಳು ತನ್ನನ್ನೇ ಆಳವಾಗಿ ದಿಟ್ಟಿಸುತ್ತಿರುವುದನ್ನು ನೋಡಿ ಸೌಮ್ಯಾಳ ಎದೆಬಡಿತ ಜೋರಾಯಿತು. ಕಾರ್ತಿಕ್ ಹಿಂದಿನಿಂದ ತನ್ನ ಗಟ್ಟಿ ತೋಳುಗಳನ್ನು ಸೌಮ್ಯಾಳ ಸೊಂಟದ ಸುತ್ತ ಬಳಸಿ ತನ್ನ ಮುಖವನ್ನು ಅವಳ ಹೆಗಲ ಮೇಲಿಟ್ಟು ವಿಶ್ರಮಿಸಿದ. ಕಾರ್ತಿಕ್, ಏನು ಮಾಡ್ತಿದ್ದೀರಾ? ಸೌಮ್ಯ ನಾಚಿಕೆಯಿಂದ ತನ್ನ ಕಣ್ಣರೆಪ್ಪೆಗಳನ್ನು ತಗ್ಗಿಸಿದಳು. ಕಾರ್ತಿಕ್ ಅವಳ ಕಿವಿಯ ಹತ್ತಿರ ತಗ್ಗಿ ತನ್ನ ಬಿಸಿ ಉಸಿರನ್ನು ಚೆಲ್ಲುತ್ತಾ ಮೆಲ್ಲಗೆ ಅಂದ, 3 ದಿನ ಸೌಮ್ಯ, 3 ದಿನಗಳಿಂದ ನಾನು ನನ್ನನ್ನು ಎಷ್ಟು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದೀನಿ ಅಂತ ನನಗಷ್ಟೇ ಗೊತ್ತು. ಆದರೆ ಇನ್ಮುಂದೆ ನನ್ನಿಂದ ತಾಳ್ಮೆಯಿಂದ ಇರೋಕೆ ಆಗಲ್ಲ. ಕಾರ್ತಿಕ್ನ ಆ ಕಾಡಿಸುವ ಸ್ಪರ್ಶಕ್ಕೆ ಸೌಮ್ಯಾಳ ಮೈಯೆಲ್ಲ ರೋಮಾಂಚನದಿಂದ ಜುಮ್ಮೆಂದಿತ್ತು. ಅವಳು ಮೆಲ್ಲಗೆ ಹಿಂದೆ ತಿರುಗಿ ಕಾರ್ತಿಕ್ನ ಕೊರಳಿಗೆ ತನ್ನ 2 ಕೈಗಳನ್ನು ಹಾಕಿದಳು. ಕಾರ್ತಿಕ್ ಅವಳನ್ನು ತಟ್ಟನೆ ತನ್ನತ್ತ ಎಳೆದುಕೊಂಡು ಅವಳ ಕಣ್ಣುಗಳಲ್ಲಿ ಮುಳುಗುತ್ತಾ ತುಂಟ ನಗೆಯೊಂದಿಗೆ ಅಂದ, ಸಿದ್ಧವಾಗಿ ಸೌಮ್ಯ ಮೇಡಮ್, ಇವತ್ತು ನಾನು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಸುರಿಸ್ತೀನಿ ಅಂದರೆ ನಿನ್ನೆ ಪದೇ ಪದೇ ನನ್ನ ಹತ್ತಿರ ಬೇಡಿಕೊಳ್ತೀಯ. ಇವತ್ತಿನ ರಾತ್ರಿ ಬರೀ ನಿನ್ನದು ಮತ್ತು ನನ್ನದು ಅಷ್ಟೇ. ಕಾರ್ತಿಕ್ನ ಈ ನೇರ ಹಾಗೂ ಪ್ರೇಮಮಯ ಮಾತುಗಳನ್ನು ಕೇಳಿ ಸೌಮ್ಯಾಳ ಮುಖ ನಾಚಿಕೆಯಿಂದ ಟೊಮೊಟೊ ಹಣ್ಣಿನಂತೆ ಕೆಂಪಾಯಿತು. ಅವಳು ತನ್ನ ಮುಖವನ್ನು ಕಾರ್ತಿಕ್ ಎದೆಯೊಳಗೆ ಮುಚ್ಚಿಕೊಂಡಳು. ಆದರೆ ಕಾರ್ತಿಕ್ ಅವಳ ಗಲ್ಲ ಹಿಡಿದು ಮುಖ ಮೇಲಕ್ಕೆತ್ತಿ ಅವನ ಕಣ್ಣುಗಳಲ್ಲಿದ್ದ ಆ ಪ್ರೀತಿಯ ಹುಚ್ಚು ಸೌಮ್ಯಾಳನ್ನು ತನ್ನೊಳಗೆ ಸಂಪೂರ್ಣವಾಗಿ ಕರಗಿಸುತ್ತಿತ್ತು. ಕಾರ್ತಿಕ್ ಅವಳನ್ನು ತನ್ನ ಮಡಿಲಲ್ಲಿ ಪ್ರೀತಿಯಿಂದ ಎತ್ತಿಕೊಂಡು ಬೆಡ್ ಮೇಲೆ ಮಲಗಿಸಿದ. ರೂಮ್ನ ಆ ಮಂದವಾದ ಬೆಳಕಿನಲ್ಲಿ ಹೊರಗೆ ಧರೆಗಿಳಿಯುತ್ತಿದ್ದ ಹಿಮದ ಮಧ್ಯೆ ಇಬ್ಬರ ಶ್ವಾಸಗಳು ಒಂದಾದವು. ಕಾರ್ತಿಕ್ ಸೌಮ್ಯಾಳನ್ನು ತನ್ನ ಅಪ್ಪುಗೆಯಲ್ಲಿ ಸಂಪೂರ್ಣವಾಗಿ ಬಂಧಿಸಿ ಅವಳ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಅವಳ ಇಡೀ ಶರೀರವನ್ನು ಪ್ರೀತಿಯಿಂದ ಆವರಿಸಿದ. ಸೌಮ್ಯಾಳ ಮನಸ್ಸು ಹಿಡಿತದ ಸಿಗದೆ ತತ್ತರಿಸುತ್ತಿತ್ತು. ಇಡೀ ಮೈಯಲ್ಲಿ ಹೊಸದೊಂದು ಸ್ಪಂದನ ಹರಿಯುತ್ತಿತ್ತು. ಕಾರ್ತಿಕ್ ಅವಳನ್ನು ತನ್ನ ಅಪ್ಪುಗೆಯ ಬಿಸಿಯಲ್ಲಿ ಕರಗಿಸುತ್ತಾ ಇಬ್ಬರು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಪ್ರೀತಿಯ ಸಾಗರದಲ್ಲಿ ಮುಳುಗಿಸಿದರು. ಕಾರ್ತಿಕ್ ಅವಳನ್ನು ತನ್ನ ಶರೀರಕ್ಕೆ ಅಂಟಿಸಿಕೊಂಡು ಪ್ರೀತಿಯ ಅತ್ಯುನ್ನತ ಆಳಕ್ಕೆ ಕರೆದೊಯ್ದ. ಸೌಮ್ಯಾಳಿಗೆ ಜಗತ್ತಿನ ಬೇರ್ಯಾವ ನೋವು, ಕಷ್ಟಗಳು, ನೆನಪುಗಳು ಉಳಿಯಲಿಲ್ಲ. ಕಾರ್ತಿಕ್ನಲ್ಲಿದ್ದ ಹಳೆ ಅಹಂಕಾರ, ಕೋಪವೆಲ್ಲವೂ ಆ ರಾತ್ರಿಯ ಪ್ರೀತಿಯ ಬೆಂಕಿಯಲ್ಲಿ ಉರಿದು ಬೂದಿಯಾಗಿತ್ತು. ಈಗ ಅಲ್ಲಿ ಉಳಿದಿದ್ದು ಬರೀ ಅವರಿಬ್ಬರ ನಡುವಿನ ಮುರಿಯದ ಆಳವಾದ ಆತ್ಮೀಯ ಪ್ರೀತಿ ಮಾತ್ರ. ಶಿಮ್ಲಾದ ಆ ಮಾಯಾಜಾಲದ ರಾತ್ರಿ ಕಾರ್ತಿಕ್ ಮತ್ತು ಸೌಮ್ಯಾಳ ಮಧ್ಯೆ ಇದ್ದ ಎಲ್ಲ ಅಂತರ, ಹಿಂಜರಿಕೆಗಳನ್ನು ಶಾಶ್ವತವಾಗಿ ಕೆಡವಿ ಹಾಕಿತ್ತು. ಕಾರ್ತಿಕ್ನ ಪ್ರೀತಿ ಸೌಮ್ಯಾಳ ಮನಸ್ಸಿನಲ್ಲಿದ್ದ ಎಲ್ಲ ಭಯವನ್ನು ಓಡಿಸಿತ್ತು. ಈಗ ಅವರ ಮಧ್ಯೆ ಯಾವುದೇ ಮುಜುಗರ ಇರಲಿಲ್ಲ. ಕೇವಲ ದಿನಗಳ ಸುಂದರವಾದ ಪ್ರವಾಸದ ನಂತರ ಇಬ್ಬರು ವಾಪಸ್ ತಮ್ಮ ಮನೆಗೆ ಮರಳಿದರು. ಅವರು ಮನೆಗೆ ಕಾಲಿಡುತ್ತಿದ್ದಂತೆಯೇ ಪಾರ್ವತಮ್ಮ ಅಜ್ಜಿ ಮತ್ತು ಮಾವಯ್ಯ ಆರತಿ ತಟ್ಟೆ ಹಿಡಿದು ಮುಖದಲ್ಲಿದ್ದ ದೊಡ್ಡ ನಗೆಯೊಂದಿಗೆ ಸಂಭ್ರಮದಿಂದ ಸ್ವಾಗತಿಸಿದರು. ಕಾರ್ತಿಕ್ ಈಗ ಮೊದಲಿನಂತೆ ಕೋಪಿಷ್ಟ ಅಥವಾ ಸದಾ ಗಂಭೀರವಾಗಿ ಇರಲಿಲ್ಲ. ಅವನು ಮನೆಯವರ ಎಲ್ಲರ ಎದುರಲ್ಲಿ ಸೌಮ್ಯಾಳ ಕೈ ಹಿಡಿದುಕೊಳ್ಳುತ್ತಿದ್ದ, ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ, ಅವಳ ಅಡುಗೆ ಮನೆ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದ. ಇದನ್ನು ನೋಡಿ ಸೌಮ್ಯ ನಾಚಿಕೆಯಿಂದ ನೀರಾಗುತ್ತಿದ್ದಳು. ಕಾರ್ತಿಕ್ನ ಈ ಬದಲಾದ ಮುದ್ದಾದ ರೂಪ ನೋಡಿ ಅಪ್ಪಂಗಂತೂ ತಾನು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ತುಂಬ ಹೆಮ್ಮೆ ಮತ್ತು ಸಮಾಧಾನವಾಯಿತು. ಹೀಗೆ ದಿನಗಳು ಖುಷಿಯಾಗಿ ಉರುಳಿದವು. ಸುಮಾರು 2 ತಿಂಗಳು ಕಳೆದ ನಂತರ ಒಂದು ದಿನ ಬೆಳಗ್ಗೆ ಸೌಮ್ಯ ಎದ್ದು ಅಡುಗೆ ಮನೆಗೆ ಹೋದಾಗ ದಿಢೀರನೆ ತಲೆ ಸುತ್ತಿ ಬಂದಂತಾಗಿ ವಿಪರೀತ ಸುಸ್ತು ಅನಿಸಿತ್ತು. ಅವಳು ಅಲ್ಲಿ ನೆಲದ ಮೇಲೆ ಕುಳಿತು ಬಿಟ್ಟಳು. ಇದನ್ನು ಗಮನಿಸಿದ ಅನುಭವಸ್ಥರಾದ ಪಾರ್ವತಮ್ಮ ಅಜ್ಜಿಗೆ ಸೌಮ್ಯಾಳ ಮುಖದ ನೋಡಿದ ತಕ್ಷಣ ವಿಷಯ ಅರ್ಥವಾಯಿತು. ಮನೆಯಲ್ಲಿ ಶುಭ ಸಮಾಚಾರ ಸಿಗಲಿದೆ ಅಂತ ಅವರಿಗೆ 100ಕ್ಕೆ 100 ಖಾತ್ರಿಯಾಯಿತು. ಮಧ್ಯಾಹ್ನ ಕಾರ್ತಿಕ್ ಕಚೇರಿಯಿಂದ ವಾಪಸ್ ಬಂದಾಗ ಸೌಮ್ಯ ರೂಮ್ನಲ್ಲಿ ಬೆಡ್ ಮೇಲೆ ಮಲಗಿರುವುದು ಮತ್ತು ಅಜ್ಜಿ ಅವಳ ತಲೆ ಸವರುತ್ತಾ ಕೂತಿರುವುದು ಕಾಣಿಸಿತು. ಏನಾಯಿತು ಅಜ್ಜಿ? ಸೌಮ್ಯಾಳಿಗೆ ಹುಷಾರಿಲ್ವಾ? ಬೆಳಗ್ಗೆಯಿಂದ ಚೆನ್ನಾಗಿ ಇದ್ಲಲ್ಲ? ಕಾರ್ತಿಕ್ ಆತಂಕದಿಂದ ಓಡಿ ಬಂದು ಕೇಳಿದ. ಅಜ್ಜಿ ಮುಗುಳ್ನಗುತ್ತಾ ಕಾರ್ತಿಕ್ ಕೈಯನ್ನು ತೆಗೆದುಕೊಂಡು ಸೌಮ್ಯಾಳ ಕೈ ಮೇಲಿಟ್ಟು ಅಂದರು, ಹುಷಾರಿಲ್ಲದೆ ಇರೋದು ಮಗನೇ ಕಾರ್ತಿಕ್, ಈಗ ನಮ್ಮ ವಂಶ ಬೆಳೆಸೋ ಕುಲಪುತ್ರ ಅಥವಾ ಕುಲಪುತ್ರಿ ಬರೋ ಸಮಯವಾಗಿದೆ. ಅಭಿನಂದನೆಗಳಪ್ಪ, ನೀನು ಅಪ್ಪ ಆಗ್ತಿದ್ದೀಯ. ನಮ್ಮ ಮನೆಗೆ ಹೊಸ ಬೆಳಕು ಬರ್ತಿದೆ. ಅಜ್ಜಿಯ ಮಾತು ಕೇಳಿ ಕಾರ್ತಿಕ್ ಕಿವಿಯಲ್ಲಿ ಜೇನು ಸವಿದಂತಾಯಿತು. ಅವನು ಆಶ್ಚರ್ಯ, ಆನಂದ ಮತ್ತು ರೋಮಾಂಚನದಿಂದ ಸೌಮ್ಯಾಳ ಕಡೆ ನೋಡಿದ. ಅವಳ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯುತ್ತಿತ್ತು. ಕಾರ್ತಿಕ್ ತಡ ಮಾಡದೆ ಯಾರು ಇಲ್ಲ ಎಂಬುದನ್ನು ಮರೆತು ಎಲ್ಲರ ಎದುರು ಸೌಮ್ಯಾಳ ಹಣೆಗೆ ಸಿಹಿ ಮುತ್ತಿಟ್ಟ. ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಮಾವಯ್ಯನಿಗೆ ಈ ಸುದ್ದಿ ತಿಳಿದಾಗ ಅವರ ಕಣ್ಣುಗಳು ತೇವವಾದವು. ಅವರು ಇಡೀ ಊರಿಗೆ ಸಿಹಿ ಹಂಚಿ, ನನ್ನ ನಿರ್ಧಾರ ಇವತ್ತು 100ಕ್ಕೆ 100 ಯಶಸ್ವಿಯಾಯಿತು. ನನ್ನ ಸೊಸೆ ಈ ಮನೆಗೆ ನಿಜವಾದ ಲಕ್ಷ್ಮಿಯಾಗಿ ಬಂದಿದ್ದಾಳೆ ಅಂತ
ಗದ್ಗದಿತರಾದರು. ರಾತ್ರಿ ಕಾರ್ತಿಕ್ ಮತ್ತು ಸೌಮ್ಯ ತಮ್ಮ ರೂಮ್ನಲ್ಲಿ ಒಬ್ಬರೇ ಇದ್ದಾಗ ಕಾರ್ತಿಕ್ ಅವಳನ್ನು ತನ್ನ ತೋಳುಗಳಲ್ಲಿ ಪ್ರೀತಿಯಿಂದ ಬಂಧಿಸಿದ. ಅವನು ಸೌಮ್ಯಳ ಕಿವಿಯಲ್ಲಿ ಮೆಲ್ಲಗೆ ತುಂಟತನದಿಂದ ಅಂದ, ಹೇಳಿಲ್ವಾ ಸೌಮ್ಯ, ನಮ್ಮ ಪ್ರೀತಿಯ ಗಮ್ಮತ್ತು ಎಂಥದ್ದು ಅಂದರೆ ನೆನ್ನೆ ಮತ್ತೆ ಬೇಕು ಅಂತೀಯಾ ಅಂತ. ನೋಡು ಈಗ ನಮ್ಮ ಈ ಬೆಸುಗೆ ಕುರುಹು ಈ ಪ್ರಪಂಚಕ್ಕೆ ಬರ್ತಿದೆ. ಸೌಮ್ಯ ನಗುತ್ತಾ ತನ್ನ ತಲೆಯನ್ನು ಕಾರ್ತಿಕ್ನ ವಿಶಾಲವಾದ ಎದೆಯ ಮೇಲಿಟ್ಟಳು. ದ್ವೇಷ, ಕೋಪ, ಹಠ ಮತ್ತು ಬಲವಂತದಿಂದ ಶುರುವಾಗಿದ್ದ ಆ ಮದುವೆ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ, ಪವಿತ್ರವಾದ ಹಾಗೂ ಪರಿಪೂರ್ಣವಾದ ಪ್ರೀತಿಯ ಬಾಂಧವ್ಯವಾಗಿ ಬದಲಾಗಿತ್ತು. ಕಾರ್ತಿಕ್ ಮತ್ತು ಸೌಮ್ಯಳ ಈ ರೋಮಾಂಚನಕಾರಿ ಪ್ರೇಮ ಕಥೆಗೆ ಈಗೊಂದು ಹೊಸ ಮತ್ತು ಸುಂದರ ಅಧ್ಯಾಯಕ್ಕೆ ತಲುಪಿತ್ತು. ಗೆಳೆಯರೇ, ಕಾರ್ತಿಕ್ ಮತ್ತು ಸೌಮ್ಯಳ ಈ ಸಂಪೂರ್ಣ ಪ್ರೇಮ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇಂತಹದ್ದೇ ಇನ್ನಷ್ಟು ಆಸಕ್ತಿದಾಯಕ, ರೋಮಾಂಚನಕಾರಿ ಮತ್ತು ಭಾವನಾತ್ಮಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದ.